ಪ್ರೈಸ್ ದ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನಾ ಮಂದಿರದ 250ನೇ ವಾರದ ಪ್ರಾರ್ಥನೆಗಾಗಿ ನಾವು ಸೇರಿ ಬಂದಿದ್ದೇವೆ. ಕರ್ತನು ಕಳೆದ 249 ವಾರವನ್ನ ನಮ್ಮನ್ನು ನಡೆಸಿದ್ದಾನೆ. ಸೇವಕರಾದಂಥ ಡಾಕ್ಟರ್ ಗ್ಲಾಡ್ಸನ್ ಕುಂದರ್ ಅವರ ಹೃದಯದಲ್ಲಿ ಕರ್ತನು ಈ ಭಾರವನ್ನಿಟ್ಟು ಅವರು ನಂಬಿಕೆಯಿಂದ ದೇವ ಜನರನ್ನ ಬಲಪಡಿಸುವುದಕ್ಕಾಗಿ ಈ ಪ್ರಾರ್ಥನಾ ಕೂಟವನ್ನು ಆರಂಭಿಸಿದ್ರು. ಈ ಆರಾಧನೆ ದಿನವನ್ನ ಗೊತ್ತು ಮಾಡಿದ್ರು. ನಿರಂತರವಾಗಿ 249 ವಾರ ಪ್ರಾರ್ಥನಾ ಮಂದಿರದಲ್ಲಿ ಕರ್ತನನ್ನ ಸ್ತುತಿಸಿ ಕರ್ತನ ವಾಕ್ಯಗಳನ್ನ ಧ್ಯಾನಿಸಲಾಗಿದೆ. ಇಂದು 250ನೇ ವಾರ. ಈ ಪ್ರಸಕ್ತ ದಿನಮಾನದ ಭಯದ ಗೊಂದಲದ ಸಂದರ್ಭದಲ್ಲಿ ನಾವುಗಳು ಮಹಾವ್ಯಾಧಿಯ ನಡುವೆ ಮಹಾ ನಿರೀಕ್ಷೆ, ಹೋಪ್ ಇನ್ ದ ಮಿಡ್ಸ್ಟ್ ಆಫ್ ಪ್ಯಾಂಡಮಿಕ್ ಎಂಬ ಶಿರೋನಾಮದಲ್ಲಿ ಇಂದು ವಾಕ್ಯಗಳನ್ನು ಧ್ಯಾನಿಸುವುದಕ್ಕಾಗಿ ಹಾಗೆ ಕರ್ತನನ್ನ ಸ್ತುತಿಸಿ ಮಹಿಮೆ ಪಡಿಸುವುದಕ್ಕಾಗಿ ಸಿದ್ಧಗೊಳ್ತಾ ಇದ್ವಿ. 250ನೇ ವಾರದ ಈ ಸಂಭ್ರಮದಂದು, ಈ ಸಂತೋಷದ ದಿನದಂದು ನಮ್ಮ ನಡುವೆ ಅನೇಕ ಅಭಿಷಕ್ತ ಹಿರಿಯ ದೇವರ ಸೇವಕರುಗಳು ವಾಕ್ಯದ ಆಲೋಚನೆಯನ್ನು ಹಂಚಿಕೊಳ್ತಾರೆ, ನಿಮ್ಮನ್ನು ಬಲಪಡಿಸ್ತಾರೆ. ಇಂದಿನ ಈ 250ನೇ ವಾರದ ಈ ಆರಾಧನೆ ಕೂಟ ನಿಮ್ಮ ಜೀವಿತದಲ್ಲಿ ಬಹಳ ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡಲಿದೆ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ನಮ್ಮ 250ನೇ ವಾರದ ನಮ್ಮ ಪ್ರಾರ್ಥನೆ ಕೂಟವನ್ನ ಆರಂಭಿಸೋಣ. ನಮ್ಮ ನಡುವೆ ಇರುವಂತ ರೆವರೆಂಡ್ ಸಂಜಯ್ ಸ್ಯಾಮ್ಯುಯಲ್ ಅಯ್ಯರ್ ಅವರು ನಮ್ಮ ಆರಂಭದ ಪ್ರಾರ್ಥನೆಯನ್ನ ನಡೆಸಿಕೊಡಲಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು 250 ವಾರಗಳನ್ನು ದೇವರ ಆರಾಧನೆಗೂ ದೇವರ ವಾಕ್ಯಕ್ಕೂ ಈ ಪ್ರಾರ್ಥನಾ ಮಂದಿರದಲ್ಲಿ ಮುಡಿಪಾಗಿಟ್ಟಿದ್ದೇವೆ. ಈ 250 ವಾರಗಳನ್ನು ನಡೆಸಿದಂಥ ದೇವರಿಗೆ ಸ್ತೋತ್ರ ಹೇಳ್ತಾ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಪರಮೋನ್ನತನು, ಪರಿಶುದ್ಧನು, ಸ್ತುತಿ ಪಾತ್ರನು, ನಿತ್ಯವೂ ಜೀವಿಸುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತಂದೆಯಾದ ದೇವರೇ, ಸ್ವಾಮಿ, ನಿನ್ನ ಪಾದದ ಸಾನ್ನಿಧ್ಯಕ್ಕೆ ಈ ಹೊತ್ತು ಬರುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಿ. ಪ್ರಾರ್ಥನಾ ಮಂದಿರದಲ್ಲಿ ನಾವು ಪ್ರಾರಂಭ ಮಾಡಿದಾಗಿಂದಲೂ 250 ವಾರಗಳಲ್ಲಿ ನೀನು ನಮ್ಮೆಲ್ಲರನ್ನು ನಡೆಸಿದ್ದಿ. ನಿನ್ನ ಪ್ರೇರೇಪಣೆ, ನಿನ್ನ ಪವಿತ್ರಾತ್ಮನ ನಡೆಸುವಿಕೆ, ನಿನ್ನ ಆಶೀರ್ವಾದ ಕೃಪಾವರಗಳಿಗಾಗಿ ಸ್ತೋತ್ರ ಹೇಳುತ್ತೇವೆ. ನಿನ್ನ ವಾಕ್ಯ ಹಂಚಿದಂತೆ ಎಲ್ಲಾ ನಿನ್ನ ಸೇವಕರನ್ನು ನೀನೇ ಪ್ರೇರೇಪಿಸಿ ನಡೆಸಿದ್ದಿ, ಸ್ತೋತ್ರವಾಗಲಿ. ನಿನ್ನ ಆರಾಧನೆ ನಡೆಸಲಿಕ್ಕಿದ್ದಂತೆ ಎಲ್ಲಾ ನಿನ್ನ ಮಕ್ಕಳನ್ನು, ನಿನ್ನ ಸೇವಕರನ್ನು ಆಶೀರ್ವದಿಸಿದಿ, ನಿನಗೆ ಸ್ತೋತ್ರವಾಗಲಿ. ಈ ಪ್ರಾರ್ಥನಾ ಮಂದಿರದ ಆರಾಧನೆ, ದೇವರ ವಾಕ್ಯ, ಇದರ ನಿಮಿತ್ತವಾಗಿ ಅನೇಕರು ಸ್ವಾಮಿ ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ಬಲಗೊಳ್ಳುವ ಹಾಗೆ, ಅನೇಕ ನಿನ್ನ ಅದ್ಭುತ ಕಾರ್ಯಗಳನ್ನು ಅನುಭವಿಸುವ ಹಾಗೆ ನೀನು ನಡೆಸಿಕೊಂಡು ಬಂದದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಮುಂಬರುವಂಥ ದಿವಸಗಳಲ್ಲೂ ಕೂಡ ಇನ್ನು ಅನೇಕ ನಿನ್ನ ಮಕ್ಕಳು ನಿನ್ನ ಕಾರ್ಯಗಳನ್ನು, ನಿನ್ನ ಅದ್ಭುತಗಳನ್ನು ಅನುಭವಿಸಲಿ. ನಿನಗೆ ಸಾಕ್ಷಿಯಲ್ಲ ಹೇಳುತ್ತಾ ಈ ಸ್ಥಳಕ್ಕಾಗಿಯೂ, ನಿನ್ನ ಸೇವಕರಿಗಾಗಿಯೂ, ನಿನ್ನ ವಾಕ್ಯಕ್ಕಾಗಿಯೂ, ನಿನ್ನ ಅದ್ಭುತಗಳಿಗಾಗಿಯೂ ಎಲ್ಲರೂ ನಾವು ಸ್ತೋತ್ರ ಸಲ್ಲಿಸಲಿಕ್ಕಾಗುವಂಥ ಕೃಪೆ ಕೊಟ್ಟು ನಡೆಸೆಂಬುದಾಗಿ ನಮಗೋಸ್ಕರವಾಗಿ ಎಲ್ಲವನ್ನು ಅನುಗ್ರಹಿಸಿಕೊಟ್ಟು ನಮ್ಮನ್ನು ಬಲಪಡಿಸಿ, ವಿಶೇಷವಾಗಿ ಗ್ಲಾಡ್ಸನ್ ಕುಂದರ್ ಅವರ ಕುಟುಂಬದವರ ಈ ಒಂದು ಯೋಜನೆ ಅವರಿಗೆ ಕೊಟ್ಟಂತ ಮನಸ್ಸು, ಅವರು ಪ್ರಾರಂಭ ಮಾಡಿದಂಥ ಈ ಒಂದು ಪ್ರಾರ್ಥನೆಯ ಸಮಯ, ಇದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮೆಲ್ಲರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ನೀನೇ ಮುನ್ನಡೆಸೆಂಬುದಾಗಿ ಯೇಸುವೆ ನಿನ್ನ ನಾಮದಲ್ಲಿ ದೀನ ಭಾವದಿಂದ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯ ದೇವರೇ, ಆಮೆನ್. ಪ್ರಾರ್ಥನೆಯಲ್ಲಿ ನಡೆಸಿದಂತ ದೇವರ ಸೇವಕರಿಗೆ ವಂದನೆಗಳು. ಈ ವೇಳೆಯಲ್ಲಿ ಕರ್ತನನ್ನ ಆರಾಧಿಸುವ ಸಮಯ. ದಿವಾಕರ್ ಹಾಗೂ ತಂಡದವರು ನಮ್ಮನ್ನ ಆರಾಧನೆ ನಡೆಸ್ತಾರೆ. ನಾವೆಲ್ಲರೂ ಹೃದಯದಾಳದಿಂದ ಕರ್ತನನ್ನ ಸ್ತುತಿಸೋಣ, ಕರ್ತನ ಉಪಕಾರಗಳನ್ನ ನೆನೆಯೋಣ. ಮುಂದಿನ ವೇಳೆಯಲ್ಲಿ ಆರಾಧನೆ ತಂಡ ನಮ್ಮನ್ನ ಆರಾಧನೆಯಲ್ಲಿ ನಡೆಸುತ್ತದೆ. ನಿಶ್ಚಯವಾಗಿ ಕ್ರಿಸ್ತ
ಆರಾಧನೆಯಲ್ಲಿ ನಡೆಸಿದಂಥ ದಿವಾಕರ್ ಹಾಗೂ ತಂಡದವರಿಗೆ ವಂದನೆಗಳು. ಈ ವೇಳೆಯಲ್ಲಿ ನಮ್ಮ ನಡುವೆ ಬ್ರದರ್ ಗ್ಲಾಡ್ಸನ್ ಕುಂದರ್ ಅವರು, ಅವರ ಹೃದಯದಲ್ಲಿ ಕರ್ತನು ಈ ಭಾರವನ್ನು ಇಟ್ಟಿದ್ದ ಈ 249 ವಾರವು ಅವರು ಮುಂದಾಳತ್ವದಲ್ಲಿ ಈ ಪ್ರಾರ್ಥನೆ ಕೂಟ ನಡೆಯುತ್ತಾ ಬಂತು. ಈ ವೇಳೆಯಲ್ಲಿ ಈ ಪ್ರಾರ್ಥನೆ ಕೂಟವನ್ನು ಹೇಗೆ ಅವರು ಆರಂಭಿಸಿದ್ರು, ಆರಂಭದಿಂದ ಹೇಗೆ ಕರ್ತನು ನಡೆಸಿದನು ಎಂಬ ಅನುಭವವನ್ನ, ಪ್ರಾರ್ಥನಾ ಮಂದಿರದ ಅನುಭವವನ್ನ ಬ್ರದರ್ ಗ್ಲಾಡ್ಸನ್ ಕುಂದರ್ ಅವರು ಈ ವೇಳೆಯಲ್ಲಿ ಹಂಚಿಕೊಳ್ತಾರೆ. ಇಂದು ಪ್ರಾರ್ಥನಾ ಮಂದಿರದ ಒಂದು ಪ್ರಯಾಣದಲ್ಲಿ ಒಂದು ಬಹುಮುಖ್ಯವಾದ ದಿನ. ಪ್ರಾರ್ಥನಾ ಮಂದಿರದ ಈ ಒಂದು ಆರಾಧನೆಯನ್ನು ವೀಕ್ಷಿಸುತ್ತಿರುವಂತಹ ಪ್ರಾರ್ಥನಾ ಮಂದಿರದ ಮತ್ತು ಭಿಕ್ಷೆ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಪ್ರಾರ್ಥನಾ ಮಂದಿರದ ಪರವಾಗಿ ಈ ಸಂಜೆಯ ಶುಭ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೆ. ಪ್ರಾರ್ಥನಾ ಮಂದಿರವು 2016ನೇ ಇಸವಿಯಲ್ಲಿ ನಾವು ದೇವಮನುಷ್ಯರಾದ ಪ್ರಭಾಕರಯ್ಯ ಮತ್ತು ಸಂಗಯ್ಯ ಅವರು ಪ್ರಾರ್ಥನೆ ಮೂಲಕ ಇದನ್ನು ಪ್ರದರ್ಶಿಸಿದರು. ತದನಂತರ ಸೆಪ್ಟೆಂಬರ್ 16, 2016ನೇ ಇಸವಿಯಂದು ರೆವರೆಂಡ್ ಸಂಜಯ್ ಸ್ಯಾಮ್ಯುಯಲ್ ಅಯ್ಯನವರು ಮೊದಲ ಪ್ರಸಂಗಿಯಾಗಿ ಈ ಒಂದು ಆರಾಧನೆಯನ್ನು ಪ್ರಾರಂಭಿಸುವುದನ್ನು ಈ ಸಮಯದಲ್ಲಿ ನಾನು ಸ್ಮರಿಸುವವನಾಗಿದ್ದೇನೆ. ಪ್ರಾರ್ಥನಾ ಮಂದಿರ ಹೇಗೆ ಇದು ಪ್ರಾರಂಭವಾಯಿತು, ಇದರ ಉದ್ದೇಶವೇನೆಂದು ನಾನು ಒಂದು 2 ಮಾತಿನಲ್ಲಿ ಹೇಳುವುದಾದರೆ, ಪ್ರಾರ್ಥನಾ ಮಂದಿರದಲ್ಲಿ ಪ್ರಸಾರವಾಗುವ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವ ದೇವಜನರು ದೇವರೊಂದಿಗಿನ ನಂಟನ್ನು ಗಟ್ಟಿ ಮಾಡಿಕೊಳ್ಳುತ್ತಾ ದೇವರ ರಾಜ್ಯದ ಕಾರ್ಯದ ಬಗ್ಗೆ ಹೆಚ್ಚು ಒಲವನ್ನು ತೋರಿಸುತ್ತಾ ಆತ್ಮವನ್ನು ಗೆಲ್ಲುವ ಒಂದು ಆಸೆ, ಆಕಾಂಕ್ಷೆಯನ್ನು ಹೊಂದಬೇಕು ಎಂಬುದೇ ಇದರ ಉದ್ದೇಶ. ಈ ಒಂದು 250 ವಾರಗಳ ನಮ್ಮ ಪ್ರಯಾಣದಲ್ಲಿ ನಮ್ಮೊಂದಿಗೆ ಇದ್ದು ಆತನ ಕೃಪೆಯನ್ನು ನಮ್ಮ ಮೇಲೆ ಸುರಿಸಿ ನಡೆಸಲು ಶಕ್ತಿ ಕೊಟ್ಟಂತ ತಂದೆಯ ದೇವರಿಗೆ ನಾನು ಮೊದಲಿಗೆ ನನ್ನ ಸ್ತೋತ್ರವನ್ನು ಸಲ್ಲಿಸುವವನಾಗಿದೆ. ಹಾಗೆ ಈ ಒಂದು ನಮ್ಮ ಪ್ರಯಾಣದಲ್ಲಿ ನಮ್ಮ ಜೊತೆ ಭಾಗಿಯಾಗಿ ಪ್ರತಿ ವಾರ ವಿವಿಧ ದೇವರ ಸೇವಕರು ದೇವರ ವಾಕ್ಯವನ್ನು ತಂದಿರುತ್ತಾರೆ. ಅವರ ಪಟ್ಟಿ ಬಹಳ ಉದ್ದವಿರುವುದರಿಂದ ನಾನು ಹೆಸರು ಹೇಳಲು ಬಯಸುವುದಿಲ್ಲ. ಅವರೆಲ್ಲರಿಗೂ ಸಹ ಪ್ರಾರ್ಥನಾ ಮಂದಿರದ ಪರವಾಗಿ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಆರಾಧನೆಯಲ್ಲಿ ಸ್ತುತಿ ಆರಾಧನೆ ನಡೆಸಿಕೊಡ್ತಿದ್ದಂಥ, ಅದರಲ್ಲಿ ಮುಖ್ಯವಾಗಿ ಸಹೋದರ ಉದಯ್ ಮತ್ತು ಇತರ ಎಲ್ಲ ಈ ಆರಾಧನಾ ತಂಡದ ಸದಸ್ಯರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲದೆ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಂಥ ಎಲ್ಲರೂ, ಹಾಗೆ ನೇರ ಪ್ರಸಾರದಲ್ಲಿ ಈ ಆರಾಧನೆ ಹೋಗುವ ಹಾಗೆ ಶ್ರಮಿಸಿರುವಂಥ ಮಾತು ಸಹಕಾರವನ್ನು ಕೊಟ್ಟಂಥ ಶೀಬಾ, ಶಾಲು, ಶರೀನ್ ಅವರಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಬಹುಮುಖ್ಯವಾಗಿ ಇದು ನೇರ ಪ್ರಸಾರದಲ್ಲಿ ಪ್ರಸಾರವಾಗುವಂಥ ಸಮಯದಲ್ಲಿ ಇದನ್ನು ವೀಕ್ಷಿಸಿದಂಥ ಕರ್ನಾಟಕ ಮತ್ತು ಇತರ ರಾಜ್ಯಗಳಿಂದ ವೀಕ್ಷಿಸಿದಂಥ ಎಲ್ಲರಿಗೂ ಸಹ ನಾನು ತುಂಬು ಹೃದಯದ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಒಂದು 250 ವಾರಗಳ ಪ್ರಾರ್ಥನಾ ಮಂದಿರದ ಆರಾಧನೆಯೆಂದು ಸಿಕ್ಕ ಪ್ರತಿಫಲವೇನು? ಆ ನಿಟ್ಟಿನಲ್ಲಿ ನಾವು ನೋಡುವುದಾದರೆ ಈ ಆರಾಧನೆಯನ್ನು ವೀಕ್ಷಿಸಿದವರಿಂದ ಸಾಕಷ್ಟು ಜನರಿಂದ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ಮಾತ್ರವಲ್ಲ, ಜೀವಿತಗಳು ಬದಲಾಗುವುದನ್ನು ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಉದ್ದೇಶವಾಗಿರುವಂಥ ಆತ್ಮ ಗೆಲ್ಲುವ ಒಂದು ಆಸೆ, ಆಕಾಂಕ್ಷೆಯನ್ನು ಹೊಂದಿರುವವರಾಗಿದ್ದಾರೆ. ಇದು ನಮಗೆ ತುಂಬ ಸಂತೋಷವನ್ನು ತರುವಂತಹ ಒಂದು ವಿಚಾರವಾಗಿದೆ. ಹಾಗೆ ಈ ಆರಾಧನೆಯಲ್ಲಿ ಇನ್ನು ಮುಂದೆ ಪಾಲ್ಗೊಳ್ಳುತ್ತಿರುವಂಥ
ದೇವರ ಸೇವಕರನ್ನು ಸಹ ಈ ಸಮಯದಲ್ಲಿ ನಾನು ಜ್ಞಾಪಿಸಿಕೊಳ್ಳುವನಾಗಿದ್ದೇನೆ. ಇದರಲ್ಲಿ ಸುವಾರ್ತಿಕರಾದ ರಾಂಬಾಬುರವರು, ಹಾಗೆಯೇ ಚಿಂತಾಮಣಿಯ ಅಯ್ಯ ಎಂದೇ ಪ್ರಸಿದ್ಧವಾಗಿರುವ ಗಣ ಪ್ರಭಾಕರ್ ಅಯ್ಯನವರು, ವಿಕ್ಟ್ರಿ ಎಜಿ ಸಭೆಯ ಹಿರಿಯ ಬೋಧಕರಾದಂಥ ರವಿಮಣಿಯವರು, ಗಣ ಇಡಿ ಚೆಲ್ಲಣ್ಣನವರು, ಗಣ ಸಂಜಯ್ ಸ್ಯಾಮ್ಯುಯಲ್ ಅಯ್ಯನವರು, ಮೂಡುಬೆಳ್ಳೆಯ ಪಾಸ್ಟರ್ ರೋಷನ್ ಲೋಬನವರು ಹಾಗೂ ಸುವಾರ್ತಿಕರಾದ ಆಸ್ಟಿನ್ ದಿವಾಕರ್. ಮಾತ್ರವಲ್ಲ, ಬಹು ಮುಖ್ಯವಾಗಿ ಈ ಸಮಯದಲ್ಲಿ ಬಿಗ್ ಜೆ ಟಿವಿಯಲ್ಲಿ ನೇರ ಪ್ರಸಾರ ಬರುವ ಹಾಗೆ ನಮಗೆ ಸಹಕಾರವನ್ನು ಸಹಾಯವನ್ನು ಒದಗಿಸಿಕೊಟ್ಟಂಥ ನನ್ನ ಪ್ರೀತಿಯ ಸ್ನೇಹಿತರು, ನನ್ನ ಸಹೋದರರು ಆದಂಥ ಪ್ರಶಾಂತ್ ಜತ್ರಣ್ಣನವರಿಗೂ ಮತ್ತು ಅವರ ಇಡೀ ತಂಡಕ್ಕೆ ನಾನು ವೈಯಕ್ತಿಕವಾಗಿಯೂ ಮತ್ತು ಪ್ರಾರ್ಥನಾ ಮಂದಿರದ ಪರವಾಗಿಯೂ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಇನ್ನು ಮುಂದೆ ನಡೆಯುವ ಆರಾಧನೆಯಲ್ಲಿ ನೀವು ದಯವಿಟ್ಟು ಭಾಗವಹಿಸಿ, ಮಾತ್ರವಲ್ಲ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಎಂದು ನಾನು ಬಯಸುವವನಾಗಿದ್ದೇನೆ. ಹಾಗೆಯೇ ಈ ಒಂದು ಆರಾಧನೆಯನ್ನು ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಈ ನನ್ನ ಮಾತುಗಳನ್ನು ಮುಗಿಸುವವನಾಗಿದ್ದೇನೆ. ಜೈ ಕ್ರಿಸ್ತ. ಕರ್ತನು ತನ್ನ ದಾಸನ ಹೃದಯದಲ್ಲಿಟ್ಟಂಥ ಭಾರಕ್ಕಾಗಿ ಸ್ತೋತ್ರ. ಬ್ರದರ್ ಗ್ಲಾಡ್ಸನ್ ಕುಂದರವರ ಹೃದಯದಲ್ಲಿ ಕರ್ತನು ಈ ಭಾರವನ್ನು ಕೊಟ್ಟು ಇಷ್ಟು ವಾರಗಳ ಕಾಲ ಅವರು ಈ ಪ್ರಾರ್ಥನಾ ಕೂಟದ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಮುನ್ನಡೆಸುತ್ತಾ ಇದ್ದಾರೆ. ಮುಂದೆಯೂ ಈ ಪ್ರಾರ್ಥನಾ ಕೂಟ ಅನೇಕರ ಜೀವಿತದಲ್ಲಿ ಒಂದು ಆಸರೆ ಆಗಲಿ, ಅನೇಕರ ನಂಬಿಕೆಯನ್ನು ಬಲಪಡಿಸಲು ಕಾರಣವಾಗಲಿ. ವಂದನೆಗಳು ಬ್ರದರ್ ಗ್ಲಾಡ್ಸನ್ ಕುಂದರವರಿಗೆ. ಈ ಸಮಯ ದೇವರ ವಾಕ್ಯಗಳನ್ನು ಧ್ಯಾನಿಸುವ ಸಮಯ. ಇಂದು 250ನೇ ವಾರ. ನಮ್ಮ ನಡುವೆ ಅನೇಕ ಅಭಿಷಕ್ತ ದೇವರ ಸೇವಕರುಗಳಿದ್ದಾರೆ. ಮೊದಲನೇದಾಗಿ ಕರ್ತನಿಂದ ಬಲವಾಗಿ ಉಪಯೋಗಿಸಲ್ಪಡುವ ನಮ್ಮ ಕರ್ನಾಟಕದವರೇ ಆದಂಥ ಇವಾಂಜಲಿಸ್ಟ್ ರಾಂಬಾಬು ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ಳಲಿದ್ದಾರೆ. ಜಗತ್ತಿನಾದ್ಯಂತ ಸುಪ್ರಸಿದ್ಧವಾಗಿ ಕರ್ತನಿಗಾಗಿ ಬಲವಾಗಿ ಉಪಯೋಗಿಸಲ್ಪಡ್ತಿರುವ ಅಭಿಷಕ್ತ ದೇವರ ಸೇವಕರು. ಮೊದಲನೇದಾಗಿ ಇವಾಂಜಲಿಸ್ಟ್ ರಾಂಬಾಬು ಅವರು ದೇವರ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸಲಿದ್ದಾರೆ. Hello, greetings in the wonderful name of Jesus. I am Evangelist Rambabu here, and I am so happy to come and talk to you in this way. Well, we have gone through weird kind of experiences in India and across the world because of the COVID-19. This one virus has, changed so much of the world everywhere. But the thing is that, one side we went through all kinds of problems because of COVID. The whole world went through. But the sad part is, even the church gone through so much of problems along with what's happening in the world. So we had a pain of losing so many precious people of God for this COVID-19. And so many people kept saying, this is God's judgment upon the church, or God is purging the church, or God is taking the people away, etc. But the question is, what does the Bible say about this? I believe one thing. People ask me, what is God's will to a child of God when all this is happening? I believe only one thing. God's word is God's will. Hallelujah. I don't need any angel to come and tell me what is God's will. If it's in the word, it is His will for me. So I want to share quickly with you, when all this happening around, how should you look at yourself, and what should you know about what God is thinking about you? I want to read to you from Psalm 46. Psalm 46. God is our refuge and strength, a very present help in trouble. Hallelujah. Our God is not a God who leaves us in trouble, but a very present help in trouble. Hallelujah. ಕಷ್ಟ ಕಾಲದಲ್ಲಿ ಬಿಟ್ಟು ಹೋಗೋ ದೇವರ ನಮ್ಮ ಜೊತೆ ಇರೋ ದೇವರು. Glory to God. Look at that. So what did Psalmist say? He did not say troubles won't come. He said, He is a very present help in time of trouble. Therefore, we will not fear. Though the earth be removed, though the mountains be carried into the midst of the sea, though the waters thereof roar and be troubled, though the mountains shake in swelling pride. He's saying here, because God is our refuge, though the mountains be removed. Look at that. He's saying, the earth be removed.
That means you're standing hanging. The earth is gone. You're standing hanging in between. And the mountains are falling into the sea. Can you imagine standing there? Whole earth is shaking right before your eyes. Mountains are falling into the sea. Waves are roaring. Earth is shaking. Earth is disappearing. When all these problems happening around us, Psalmist says, I will not fear. Hallelujah. I will not fear. Forget about a virus. Though the earth is shaken, mountains fall into the water, we will not fear. Why? God is our refuge. Now, when all this happening around the world, what is God's will for us, the church? Look at that. In verse 4, there is a river, the streams of whereof shall make glad the city of God, the holy place of the tabernacle of the Most High. God is in the midst of her, she shall not be moved. God shall help her, and that right early. Hallelujah. The Bible says, when all this happening around, there is a river that makes glad the city of God. Earth is removed, mountains are shaking, falling into water, but God is releasing a river for the church, the river of the Holy Spirit. And so Psalmist says here, God is in the midst of her, she shall not be moved. Hallelujah. I want you to know, Corona can be everywhere, but if you want to believe the word of God, we should know God is with us, we are not moved. Anything may happen, we are not moved. Why? What happens everywhere cannot happen to us. Remember, judgment came upon everybody in Egypt, but land of Goshen was protected. Israel people did not get it. God protected them. That's why we say, 1,000 shall fall at our side, 10,000 on right hand, it shall not come near us. Hallelujah. If we can believe the word anytime, it is now. It is now to stand in faith and say, though the earth be removed, mountains will fall into the waters, let the waves roar, whatever may happen, I am not afraid, for there is a river that make glad the city of God. God is in the midst of her, she will not fall. God will help her. So God helps His church. If you are a part of the body of Christ, God helps you. If you don't know Jesus, invite Him into your life and say, Jesus, come into my life. Hallelujah. So be strong, be of good courage. Remember this once again, let me close with this and say, God is our refuge and strength, a very present help in trouble. Therefore, we will not fear. So, do not be afraid. Great days are waiting for the bride of Christ. God bless you. Amen. ಭಯಪಡಬೇಡ್ರಿ, ಧೈರ್ಯದಿಂದಿರಿ ಎಂಬುದಾಗಿ ದೇವರ ವಾಕ್ಯದಿಂದ ನಮ್ಮನ್ನ ಬಲಪಡಿಸಿದಂಥ ಅಭಿಷಕ್ತ ದೇವರ ಸೇವಕರಾದಂಥ ಇವಾಂಜಲಿಸ್ಟ್ ರಾಂಬಾಬು ಅವರಿಗೆ ಇನ್ನೊಮ್ಮೆ ವಂದಿಸುತ್ತಾ, ಮುಂದಿನ ವೇಳೆಯಲ್ಲಿ ವಿಕ್ಟರಿ ಇಂಟರ್ನ್ಯಾಷನಲ್ ಎಜಿ ಚರ್ಚ್ನ ಹಿರಿಯ ಸಭಾಪಾಲಕರು ರೆವರೆಂಡ್ ಡಾಕ್ಟರ್ ರವಿ ಮಣಿಯವರು ದೇವರ ವಾಕ್ಯದ ಆಲೋಚನೆಯಿಂದ ನಮ್ಮನ್ನ ಬಲಪಡಿಸಲಿದ್ದಾರೆ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ನನ್ನ ಆತ್ಮಿಕ ಸ್ನೇಹಿತರಾಗಿರುವಂಥ ಡಾಕ್ಟರ್ ಗ್ಲಾಡ್ಸನ್ ಕುಂಡಾರ್ ಮತ್ತು ಕುಟುಂಬದವರು, ನಿಮ್ಮ ಈ ಬಿಡುವಿಲ್ಲದೆ ಇರುವಂಥ ನಿಮ್ಮ ದೈನಂದಿನ ಚಟುವಟಿಕೆಗಳ ಮಧ್ಯದಲ್ಲಿ ದೇವರಿಗಾಗಿ ನೀವು ಮೀಸಲಾಗಿಟ್ಟಿರುವಂಥ ಸಮಯ ಬಹಳ ಪ್ರಧಾನವಾದದ್ದು ಮತ್ತು ಶ್ರೇಷ್ಠವಾದದ್ದು. ನನಗೆ ಬಹಳ ಹೆಮ್ಮೆ ಇದೆ, ನಿಮ್ಮ ಪ್ರಾರ್ಥನಾ ಮಂದಿರದ 250ನೇ ವಾರದ ಆರಾಧನೆ ಮತ್ತು ದೇವರ ವಾಕ್ಯದ ಕಾರ್ಯಕ್ರಮವನ್ನು ಅಭಿನಂದಿಸಲು, ಪ್ರೋತ್ಸಾಹಿಸಲು ನನಗೆ ದೇವರ ಅವಕಾಶವನ್ನು ಮಾಡಿಕೊಟ್ಟನಲ್ಲ, ಅದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ನಿಮ್ಮ ಪ್ರಯತ್ನ ಕರ್ತನಲ್ಲಿ ಒಂದು ಕಾಲದಲ್ಲೂ ವ್ಯರ್ಥವಾಗೋದಿಲ್ಲ. ಅದು ನಿಮಗೂ ನಿಮ್ಮ ತಲೆಮಾರಿಗೂ ಪ್ರತಿಫಲವನ್ನ ತರುವಂಥದ್ದಾಗಿದೆ, ತರಲಿ ಎಂದು ನಾನು ಹಾರೈಸುವಂತನಾಗಿದ್ದೇನೆ. ಪ್ರಿಯರೇ, ಈ ಸಾಂಕ್ರಾಮಿಕ ರೋಗದ ಮಧ್ಯದಲ್ಲಿ ಒಂದು ವಿಶ್ವಾಸಿಯ ನಿರೀಕ್ಷೆ ಬಹುಮುಖ್ಯವಾಗಿರುವಂಥದ್ದಾಗಿದೆ. ನಾವು ಇತರರಂತೆ ನಿರೀಕ್ಷೆ ಇಲ್ಲದವರಲ್ಲ, ನಾವು ನಿರೀಕ್ಷೆ ಉಳ್ಳವರಾಗಿದ್ದೇವೆ. ಲೋಕದವರಿಗೂ ವಿಶ್ವಾಸಿಗಳಿಗೂ ಇರುವಂತ ವ್ಯತ್ಯಾಸ, ಸಣ್ಣ ಪುಟ್ಟ ಕಾರ್ಯಗಳು ಬಂದಾಗ ಲೋಕದ ಜನರಲ್ಲಿ ನಿರೀಕ್ಷೆ ಇಲ್ಲದೆ ಇರುವುದರಿಂದ ಕೂಡಲೇ ಅವರು ಚಿಂತಿಸುವುದು ಜೀವಿತವನ್ನ ಕೊನೆಗೊಳಿಸುವುದು. ಆದರೆ
ಕನ್ನಡದಲ್ಲಿ ಬಹಳ ಸುಂದರವಾಗಿ ಹೀಗೆ ಹೇಳ್ತಾರೆ, ಈಸಬೇಕು, ಇದ್ದು ಜಯಿಸಬೇಕು. ಅದಕ್ಕೆ ಪ್ರಧಾನವಾದಂತ ಕಾರ್ಯ ದೇವರ ವಾಕ್ಯವಾಗಿರ್ತದೆ. ನನಗೆ ಗೊತ್ತು, ಒಂದು ಸಾಂಕ್ರಾಮಿಕ ರೋಗ ಇಡೀ ಲೋಕವನ್ನ ಸ್ತಬ್ಧಗೊಳಿಸಿತು. ಕೋವಿಡ್-19, ಕೊರೋನಾ ವೈರಸ್. ಇದರ ಮೂಲಕವಾಗಿ ಲೋಕ ಪೂರ್ತಿಯಾಗಿ ಸ್ತಬ್ಧವಾಯಿತು. ಒಂದು ಸಾಂಕ್ರಾಮಿಕ ರೋಗವಾದಂತ ಈ ಪಿಡುಗು ಅನೇಕ ಸರ್ಕಾರಗಳನ್ನ ತಗ್ಗಿಸಲ್ಪಟ್ಟಿತು. ಈ ಒಂದು ಸಾಂಕ್ರಾಮಿಕ ರೋಗ ವಿಶ್ವದ ಅನೇಕ ಶಕ್ತಿಗಳನ್ನ ಗೊಂದಲಕ್ಕೆ ಒಳಪಡಿಸಿತು. ಈ ಒಂದು ಸಾಂಕ್ರಾಮಿಕ ರೋಗ ಎಲ್ಲರ ಸುರಕ್ಷತೆಗೆ, ಆ ಸುರಕ್ಷತೆಗಾಗಿ ದಿಕ್ಕಾಪಾಲಾಗಿ ಜನ ಓಡುವುದನ್ನು ನಾವು ಕಂಡೆವು. ಆರ್ಥಿಕತೆ ಸ್ಥಗಿತಗೊಂಡಿತು, ಶಾಲೆಗಳು ಬಂದಾಯಿತು, ಕಚೇರಿಗಳು ಮುಚ್ಚಲ್ಪಟ್ಟವು, ಬೀದಿಗಳು ನಿರ್ಜನವಾಗಿದ್ದವು. ಒಂದೇ ಒಂದು ಸಾಂಕ್ರಾಮಿಕ ರೋಗದ ಮೂಲಕ ಸಭೆಗಳು ಮುಚ್ಚಲ್ಪಟ್ಟಿತ್ತು, ದೇವಸ್ಥಾನಗಳು ಮುಚ್ಚಲ್ಪಟ್ಟಿತ್ತು, ಮಾಸ್ಕ್ಗಳು ಮುಚ್ಚಲ್ಪಟ್ಟಿತ್ತು, ಆರಾಧನೆ ಇಲ್ಲ, ಆರಾಧಕರಿಲ್ಲದಂತ ಪರಿಸ್ಥಿತಿ ಬಂತು. ಅನೇಕ ಪುಣ್ಯಕ್ಷೇತ್ರಗಳು, ಯೆರೂಸಲೇಮಿನಂತ ಯಾತ್ರೆಗೆ ಉತ್ತಮವಾದಂತ ಸ್ಥಳಗಳು ಸ್ತಬ್ಧಗೊಂಡಿತ್ತು. ಇದೆಲ್ಲ ಏನ್ ತೋರಿಸುತ್ತೆ ಅಂದ್ರೆ, ಪ್ರಿಯರೇ, ಕೂಡಲೇ ಒಂದೇ ಒಂದು ಸಾಂಕ್ರಾಮಿಕ ರೋಗದ ಮೂಲಕ ಇಷ್ಟೆಲ್ಲ ಸಂಭವಿಸುವಾಗ, ಲೋಕವೆಲ್ಲ ತಲ್ಲಣಗೊಳ್ಳುವಾಗ, ದೇವ ಮಕ್ಕಳ ನಿರೀಕ್ಷೆ ಒಂದು ಕಾಲದಲ್ಲೂ ಹುಸಿಯಾಗೋದಿಲ್ಲ. ಸತ್ಯವೇದ ಗ್ರಂಥದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನದಿಂದ 23ನೇ ವಚನದವರೆಗೂ ನೀವು ಓದುವುದಾದ್ರೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರ ಸತ್ತವರನ್ನ ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಾಮನು ನಂಬಿದನು. 18ನೇ ವಾಕ್ಯವನ್ನು ಗಮನಿಸ್ರಿ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವನು ಎಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿದ್ದಾಗಲೂ ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತುಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲವು ಕಳೆದೋಯ್ತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು. ಆದುದರಿಂದಲೇ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಪ್ರಿಯರೇ, ಆಸ್ಪದ ಇಲ್ಲ, ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇದ್ದಂತಹ ಅಬ್ರಾಮನು ನಂಬಿದನು. ಇವತ್ತು ಈ ಪ್ಯಾಂಡಮಿಕ್ ಸಿಚುವೇಶನ್ ಪರಿಸ್ಥಿತಿ ಏನೇ ಆಗಿರಲಿ, ಗಾಡ್ ಇಸ್ ಇನ್ ಕಂಟ್ರೋಲ್. ನಮ್ಮ ದೇವರು ನಮ್ಮನ್ನ ನಿಯಂತ್ರಿಸುವವನಾಗಿದ್ದಾನೆ. ನಿನ್ನ ದೇವರು ಎಲ್ಲಿ ಎಂದು ಅನ್ಯರು ಯಾಕೆ ಕೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಪರಲೋಕದಲ್ಲಿ ಸಿಂಹಾಸನರೂಢನಾಗಿದ್ದಾನೆ. ಅವನ ಮೇಲೆ ನಿರೀಕ್ಷೆ ಇಡ್ರಿ, ಅವನ ಮೇಲೆ ಭರವಸೆ ಇಡ್ರಿ. ಆ ಭರವಸೆ ಒಂದು ಕಾಲದಲ್ಲೂ ಹುಸಿ ಆಗೋದಿಲ್ಲ. ಆ ನಿರೀಕ್ಷೆಯು ನಿಮ್ಮ ಜೀವಿತದಲ್ಲಿ ಒಂದು ಕಾಲದಲ್ಲೂ ಆಶಾಭಂಗವನ್ನ ತರಲಾರದು. ಮೇ ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯದಿಂದ ಆಶೀರ್ವಾದ ಮಾಡಲಿ. ಒನ್ಸ್ ಅಗೇನ್ ಐ ವಿಶ್ ಯು ಆಲ್ ದ ಬೆಸ್ಟ್. ಡಾಕ್ಟರ್ ಗ್ಲಾಡ್ಸನ್ ಕುಂಡಾರ್ ಮತ್ತು ಕುಟುಂಬದವರಿಗೂ ಪ್ರಾರ್ಥನಾ ಮಂದಿರಕ್ಕೂ ನನ್ನ ವಂದನೆಯನ್ನ ಸಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು.
ಪ್ರಾರ್ಥನಾ ಮಂದಿರದ ಕುರಿತು, ಪ್ರಾರ್ಥನಾ ಮಂದಿರ ಮಾಡುತ್ತಿರುವ ಸೇವೆ ಕುರಿತು ತಮ್ಮ ಅನುಭವದಿಂದ, ವಾಕ್ಯದಿಂದ ದೇವರ ಸೇವಕರಾದಂಥ ರೆವರೆಂಡ್ ರವಿಮಣಿಯವರು ನಮ್ಮನ್ನು ಬಲಪಡಿಸಿದರು. ಇನ್ನೊಮ್ಮೆ ಅವರಿಗೆ ವಂದಿಸುತ್ತಾ, ಮುಂದಿನ ವೇಳೆಯಲ್ಲಿ ಹಿರಿಯ ದೇವರ ಸೇವಕರಾದಂಥ ರೆವರೆಂಡ್ ಇಡಿ ಚೆಲ್ಲದೊರೆಯವರು ದೇವರ ವಾಕ್ಯದಿಂದ ನಮ್ಮನ್ನ ಬಲಪಡಿಸಲಿದ್ದಾರೆ. ಪ್ರಾರ್ಥನಾ ಮಂದಿರದ 250ನೇ ವಿಶೇಷ ಕಾರ್ಯಕ್ರಮಕ್ಕೆ ನಾವು ಬರುವಂತೆ ದೇವರು ಗ್ಲಾಡ್ಸನನ್ನ ಮತ್ತು ಕುಟುಂಬದವರಿಗೆ ಮತ್ತು ಜೊತೆ ಸೇವಕರಿಗೆ ಕೊಟ್ಟ ಮಹಾಕೃಪೆಗಾಗಿ ತ್ರೈಕ ದೇವರಿಗೆ ಸ್ತೋತ್ರವಾಗಲಿ. 250 ಅಂತ ಹೇಳಿದ ತಕ್ಷಣ ಬೈಬಲ್ನಲ್ಲಿ ಎಲ್ಲಿ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ನೋಡುವಾಗ ಯೆಹೆಜ್ಕೇಲ್ ಗ್ರಂಥ 48ನೇ ಅಧ್ಯಾಯ, ಹೌದು 48ನೇ ಅಧ್ಯಾಯ 17ನೇ ವಚನದಲ್ಲಿ 4 ಸಾರಿ 250 250 250 250 ಅಂತ ಬರ್ತದೆ. 48ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಯಾವುದನ್ನು ಸೂಚಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ನಿರೀಕ್ಷೆಯನ್ನು, ಇಟ್ಸ್ ಎ ಚಾಪ್ಟರ್ ಆಫ್ ಹೋಪ್. ಹಾಗಾದರೆ ಹೋಪ್ ಇನ್ ದ ಮಿಡ್ಸ್ಟ್ ಆಫ್ ಪ್ಯಾಂಡಮಿಕ್ ಅಂದ ಹಾಗೆ ಆ ಪದದ ಅರ್ಥ ನಾನು ಮೈಸೂರು ಯೂನಿವರ್ಸಿಟಿ ಡಿಕ್ಷನರಿಯಲ್ಲಿ ನೋಡಿದಾಗ ಪ್ಯಾಂಡಮಿಕ್ ಅಂತ ಹೇಳಿದ್ರೆ ಅದರಲ್ಲಿ ಕೊಡಲಾಗಿದೆ ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟು, ಸರ್ವವ್ಯಾಪಿ ವ್ಯಾಧಿ ಅಂತ ಒಂದು ವ್ಯಾಧಿ ಯೋಬನಿಗೆ ಉಂಟಾಯ್ತ್ರಿ. ತಲೆಯಿಂದ ಅಂಗಾಲಿನವರೆಗೆ ಸರ್ವವ್ಯಾಪಿ ವ್ಯಾಧಿ ಅವನಿಗೆ ಮನಸ್ಸಿಗೂ ಇತ್ತು. ಅಂಥ ಸಂದರ್ಭದಲ್ಲಿ ಯೋಬ 3ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ ಆ ಒಂದು ಪ್ಯಾಂಡಮಿಕ್ ಅನುಭವದಲ್ಲಿ ಸಾಗಿ ಹೋದನು. ಹಾಗಿರುವಾಗ 19ನೇ ಅಧ್ಯಾಯ, ರೈಟ್ ಇನ್ ದ ಮಿಡ್ಸ್ಟ್ ಆಫ್ ದ ಬುಕ್ ಆಫ್ ಜೋಬ್, 19ನೇ ಅಧ್ಯಾಯದಲ್ಲಿ ಅವನಿಗೆ ಸಪ್ತ ನಿರೀಕ್ಷೆಗಳನ್ನು ಆರಿಕೆ ಮಾಡ್ತಾನೆ. ಈ ಕನ್ಫೆಸಸ್ 7 ಹೋಪ್ಸ್. 19ನೇ ಅಧ್ಯಾಯ ಯೋಬನ ಗ್ರಂಥ 25, 26, 27ನೇ ವಚನದಲ್ಲಿ ಯೋಬ ಅಂತ ಹೇಳಿದರೆ ಅಂದ ಹಾಗೆ ದ್ವೇಷ ಅಥವಾ ಹಿಂಸೆ ಅಂತ ಹೇಳ್ಬಿಟ್ಟು, ಹಿಂಸೆಯ ನಡುವೆ, ದುಃಖದ ನಡುವೆ, ಬೇಸರದ ನಡುವೆ ಅವನಿಗೆ ಸಪ್ತ ನಿರೀಕ್ಷೆಗಳು ಕಂಡು ಬಂದುವಂತೆ 7 ಹೋಪ್ಸ್ ಈ ಎಕ್ಸ್ಪ್ರೆಸಸ್. 19ನೇ ಅಧ್ಯಾಯ ಯೋಬನ ಗ್ರಂಥ 25ನೇ ವಚನದಲ್ಲಿ ಮೊಟ್ಟ ಮೊದಲನೇ ನಿರೀಕ್ಷೆ ಅಂತಂದ್ರೆ ವಿಮೋಚಕನ ನಿರೀಕ್ಷೆ, ಹೋಪ್ ಆಫ್ ದ ರಿಡೀಮರ್, ನನ್ನ ವಿಮೋಚಕನು. ವಾ. ಎರಡನೇದಾಗಿ ಅದೇ 25ನೇ ವಚನದಲ್ಲಿ ಮೈ ರಿಡೀಮರ್ ಲಿವ್ಸ್, ಇಟ್ಸ್ ಅ ಲಿವಿಂಗ್ ಹೋಪ್, ಜೀವಂತ ನಿರೀಕ್ಷೆ. ಅದು ವಿಮೋಚಕನ ನಿರೀಕ್ಷೆ ಮಾತ್ರ ಅಲ್ಲ, ಅದು ಜೀವಂತ ನಿರೀಕ್ಷೆ ಆಗಿದೆ. ಇಟ್ಸ್ ಎ ಹೋಪ್ ಆಫ್ ದ ಲಿವಿಂಗ್. ಮೂರನೇದಾಗಿ ಅದೇ ವಾಕ್ಯದಲ್ಲಿ ಐ ನೋ ಅಂತ ಹೇಳ್ತಾರೆ, ಬಲ್ಲೆನು. ಇಟ್ ವಾಸ್ ಎ ನೋಯಿಂಗ್ ಹೋಪ್, ಬಲ್ಲಂತ ನಿರೀಕ್ಷೆ. ಹಾಗೆ 26ನೇ ವಚನದಲ್ಲಿ ನೋಡುವಾಗ ಇನ್ನೂ ಬಹಳ ದೊಡ್ಡ ನಿರೀಕ್ಷೆಯನ್ನು ಅರಿಕೆ ಮಾಡ್ತಾನೆ. ಅದೇನಂತ ಹೇಳಿದ್ರೆ ದ್ವಿತೀಯಾಗಮನದ ನಿರೀಕ್ಷೆ, ದಿ ಹೋಪ್ ಆಫ್ ದ ಸೆಕೆಂಡ್ ಕಮಿಂಗ್. ಹೌದ್ರಿ, ನಮಗಿರುವಂಥ ನಿರೀಕ್ಷೆಯಲ್ಲಿ ಈ ಸೆಕೆಂಡ್ ಕಮಿಂಗ್, ಕ್ರಿಸ್ತನ ಆಗಮನವಾದ ಮಹಾ ನಿರೀಕ್ಷೆಯಾಗಿರುತ್ತದೆ. ಹಾಗಿರುವಾಗ ಅವನು ಹೇಳ್ತಾನೆ, ನನ್ನ ದೇಹ ನಾಶವಾದರೂ ಕೂಡ ಮತ್ತೆ ಏಳುವಂಥ ನಿರೀಕ್ಷೆ ಇದೆ, ಪುನರುತ್ಥಾನದ ನಿರೀಕ್ಷೆ, ಹೋಪ್ ಆಫ್ ರೆಸರೆಕ್ಷನ್. 26ನೇ ವಚನದಾಗ ಅದನ್ನು ಹೇಳ್ಬಿಟ್ಟು ನಾನು ಕಣ್ಣಾರೆ ಕಾಣುವೇನು ಅಂತ ಹೇಳ್ತಾನೆ. ಹಾಗಾದ್ರೆ ಅದೇನು? ಹೋಪ್ ಆಫ್ ಸೀಯಿಂಗ್, ಕಾಣತಕ್ಕ ನಿರೀಕ್ಷೆ. ಆ ರೀತಿಯಾಗಿ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾನೆ, ನಾನಾಗಿಯೇ ನೋಡುವೆನು. ಇಟ್ಸ್ ನಾಟ್ ಓನ್ಲಿ ಎ ಹೋಪ್ ಆಫ್ ಸೀಯಿಂಗ್, ಬಟ್ ಇಟ್ ಈಸ್ ಎ ಹೋಪ್ ಆಫ್ ಐಯಿಂಗ್. ಅಂದರೆ ನಾನಾಗಿ ವೈಯಕ್ತಿಕವಾದಂಥ ನಿರೀಕ್ಷೆ. ಹೋಪ್ ಆಫ್ ದ ರಿಡೀಮರ್, ವಿಮೋಚಕನ ನಿರೀಕ್ಷೆ. ಹೋಪ್ ಆಫ್ ದ ಲಿವಿಂಗ್, ಜೀವಂತ ನಿರೀಕ್ಷೆ. ಹೋಪ್ ಆಫ್ ದ ನೋಯಿಂಗ್, ಬಲ್ಲಂತ ನಿರೀಕ್ಷೆ. ಹೋಪ್ ಆಫ್ ದ ರೆಸರೆಕ್ಷನ್, ಪುನರುತ್ಥಾನದ ನಿರೀಕ್ಷೆ. ಹೋಪ್ ಆಫ್ ದ ಸೀಯಿಂಗ್, ಕಾಣತಕ್ಕ ನಿರೀಕ್ಷೆ. ಹೋಪ್ ಆಫ್ ದಿ ಐ, ನಾನಾಗಿರುವ ನಿರೀಕ್ಷೆ. ಈ ಸಪ್ತ ನಿರೀಕ್ಷೆಗಳನ್ನು ನಾವು ಹೊಂದಿಕೊಳ್ಳುವುದು ಅಷ್ಟೇ ಅಲ್ಲದೆ ಇತರಿಗೂ ತಿಳಿಸುವಂತೆ
ಬಿಗ್ ಜೆ ಟಿ ವಿ ಮಾಧ್ಯಮದ ಮುಖಾಂತರವಾಗಿ ಇತರ ಮುಖಾಂತರವಾಗಿ ತಿಳಿಸುವಂತೆ ದೇವರು ನನಗೆ ಸಹಾಯ ಮಾಡಲಿ. ಆಮೇಲೆ ಹಿರಿಯ ಸೇವಕರು, ಅನುಭವಸ್ಥ ಸೇವಕರಾದಂಥ ರೆವರೆಂಡ್ ಇ.ಡಿ. ಚೆಲ್ಲಾದೊರೆ ಅವರು ಈ ಸಪ್ತ ನಿರೀಕ್ಷೆಯ ಬಗ್ಗೆ ಬಹಳ ಸುಂದರವಾಗಿ, ಅರ್ಥಗರ್ಭಿತವಾಗಿ, ವಿಶೇಷವಾಗಿ ಎಹೆಜ್ಕೇಲನ ಪುಸ್ತಕದಿಂದ ನಮ್ಮೊಂದಿಗೆ ವಾಕ್ಯದ ಆಲೋಚನೆಯನ್ನು ಹಂಚಿಕೊಂಡಿದ್ದಾರೆ. ಇನ್ನೊಮ್ಮೆ ಹಿರಿಯ ಸೇವಕರಿಗೆ ವಂದನೆಗಳು. ಮುಂದಿನ ವೇಳೆಯಲ್ಲಿ ಕರ್ತನಿಂದ ಬಲವಾಗಿ ಉಪಯೋಗಿಸಲ್ಪಡುತ್ತಿರುವ ಉಡುಪಿಯ ಓಡ್ ಆಫ್ ವಿಕ್ಟರಿ ಇದರ ಹಿರಿಯ ಸಭಾ ಪಾಲಕರಾದಂಥ ಪಾಸ್ಟರ್ ರೋಷನ್ ಲೋಬ್ರವರು ದೇವರ ವಾಕ್ಯದ ಆಲೋಚನೆಯನ್ನು ಹಂಚಿಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಪ್ರಾರ್ಥನಾ ಮಂದಿರ ಈ ಸೇವೆ ಸುಮಾರು 250ನೇ ಸೆಲೆಬ್ರೇಷನ್ಗೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ದೇವರು ಅದ್ಭುತವಾಗಿ ಈ ಸೇವೆಯನ್ನು 250 ಎಪಿಸೋಡ್ ನಡೆಸಿಕೊಂಡು ಹೋಗಿದ್ದಾನೆ. ಅದಕ್ಕೋಸ್ಕರ ನಾನು ದೇವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಪ್ರೈಸ್ ಗಾಡ್. ಈ ಒಂದು ಸಂದರ್ಭದಲ್ಲಿ ಹೋಪ್ ಇನ್ ದ ಮಿಸ್ಟ್ ಆಫ್ ಪೆಂಡಾಮಿಕ್, ಅಂದರೆ ಈ ಸಾಂಕ್ರಾಮಿಕ ಕೊರೋನಾದ ಮಧ್ಯದಲ್ಲಿ ನಮ್ಮ ಒಂದು ನಿರೀಕ್ಷೆ ಏನು ಅಂತ, ನಮ್ಮ ನಿರೀಕ್ಷೆ ದೇವರ ವಾಕ್ಯ, ನಮ್ಮ ನಿರೀಕ್ಷೆ ಈ ಹೊತ್ತಿನಲ್ಲಿ ಕರ್ತನು. ದೇವರ ವಾಕ್ಯ ಹೇಳ್ತದೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ವಚನ ಹೇಳ್ತದೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇಲ್ಲಿ ವಾಕ್ಯ ಹೇಳ್ತದೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇವತ್ತು ನಾವು ಪ್ರೊಟೆಕ್ಟ್ ಆಗಲಿಕ್ಕೆ ಈ ಒಂದು ಸಂದರ್ಭದಲ್ಲಿ ನಮಗೆ ದೇವರ ವಾಕ್ಯ ಮಾತ್ರ ಅದು ಹೆಲ್ಪ್ ಮಾಡುತ್ತದೆ, ಸಹಾಯ ಮಾಡುತ್ತದೆ. ಯೇಸು ಹೇಳಿದ, ತಂದೆ, ನಾನು ಲೋಕದವನು ಅಲ್ಲದೆ ಇರುವ ಪ್ರಕಾರ ಇವರು ಕೂಡ ಲೋಕದವರು ಅಲ್ಲ. ಲೋಕದಿಂದ ಇವರನ್ನು ತೆಗೆಯಬೇಕೆಂದು ನಾನು ಪ್ರಾರ್ಥಿಸುತ್ತಿಲ್ಲ, ನಾನು ಕೇಳಿಕೊಳ್ಳುವುದಿಲ್ಲ, ಆದರೆ ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ತಂದೆ ನೆಕ್ಸ್ಟ್ ಹೇಳಿದ, ನಿನ್ನ ವಾಕ್ಯವನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವತ್ತು ಪ್ರಿಯರೇ, ನಾವು ಕೆಡುಕನಿಂದ ಕಾಪಾಡಲ್ಪಡಬೇಕಾದರೆ ನಮಗೆ ದೇವರ ವಾಕ್ಯದ ಅಗತ್ಯವಿದೆ. ದೇವರ ವಾಕ್ಯದ ಮೂಲಕ ನಾವು ದೇವರನ್ನು ಸಂಪರ್ಕ ಮಾಡುತ್ತೇವೆ, ಆತನೊಟ್ಟಿಗೆ ಅನ್ಯೋನ್ಯತೆ ಮಾಡುತ್ತೇವೆ, ಆತನೊಟ್ಟಿಗೆ ನಾವು ಆನಂದ ಪಡುತ್ತೇವೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಸವಾಲುಗಳು, ಅನೇಕ ಪ್ರಶ್ನೆಗಳು, ಅನೇಕ ಪರಿಸ್ಥಿತಿಗಳು ಬರುವಾಗ ನಮ್ಮ ನಿರೀಕ್ಷೆ ಕೇವಲ ದೇವರ ವಾಕ್ಯ, ಗಾಡ್ಸ್ ವರ್ಡ್. ಈ ಒಂದು ಪೆಂಡಾಮಿಕ್ ಸಂದರ್ಭದಲ್ಲಿ ಅನೇಕರು ತಮ್ಮ ದೇಹವನ್ನು ಬಿಟ್ಟು ಅವರು ಹೋದರು. ಅನೇಕ ಸೇವಕರು, ಅನೇಕ ವ್ಯಕ್ತಿಗಳು. ನಾನು ನಿಮಗೆ ಎನ್ಕರೇಜ್ ಮಾಡಲಿಕ್ಕೆ ಬಯಸ್ತೇನೆ, ಭಯ ಪಡಬೇಡ್ರಿ. ನಮ್ಮ ನಿರೀಕ್ಷೆ ಕರ್ತನಾಗಿದ್ದಾನೆ. ನಾವು ಈ ಲೋಕದವರಲ್ಲ, ನಾವು ಪರಲೋಕ ಸಂಸ್ಥಾನದವರು. ನಾವು ಈ ಲೋಕದಲ್ಲಿ ಕೇವಲ ಪ್ರವಾಸಿಗಳು. ಈ ಲೋಕದಲ್ಲಿ ನಾವು ಪ್ರವಾಸಿಗಳಾಗಿ ಜೀವಿಸ್ತೇವೆ ಎಂಬ ಒಂದು ಗ್ರಹಿಕೆ, ಒಂದು ನಿರೀಕ್ಷೆ ನಮ್ಮಲ್ಲಿ ಯಾವಾಗಲೂ ಇರಬೇಕು. ಮತ್ತು ಅದರಲ್ಲಿ ನಾವು ನಮ್ಮನ್ನು ವಾಕ್ಯದ ಮೂಲಕ ಉತ್ತೇಜನ ಪಡಿಸ್ಕೊಳ್ಬೇಕು. ಅದರಿಂದ ಪ್ರಿಯರೇ, ಭಯ ಪಡಬೇಡ್ರಿ, ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ. ಅದಕ್ಕೋಸ್ಕರ ಸತ್ಯವೇದ ಹೇಳ್ತದೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂಲೋಕಕ್ಕೆ ಎಲ್ಲ ಬರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇವತ್ತು ಕೆಡುಕನಿಂದ ತಪ್ಪಿಸಿ ಕಾಪಾಡಲಿಕ್ಕೆ ಒಂದೇ ಒಂದು ನಮ್ಮ ನಿರೀಕ್ಷೆ, ಅದು ದೇವರ ವಾಕ್ಯ. ಡೋಂಟ್ ನೆಗ್ಲೆಕ್ಟ್ ಗಾಡ್ಸ್ ವರ್ಡ್ ಇನ್ ದಿಸ್ ಮಿಸ್ಟ್ ಆಫ್ ದಿಸ್ ಸಿಚುವೇಶನ್. ಈ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಬೇಡ್ರಿ. ಲವ್ ಗಾಡ್ಸ್ ವರ್ಡ್. ದೇವರ ವಾಕ್ಯವನ್ನು ಪ್ರೀತಿಸಿರಿ. ದೇವರ ವಾಕ್ಯವನ್ನು ಪ್ರೀತಿಸಿದಾಗ ನಮಗೆ ದೇವರ ಹೃದಯ ಅದು ಗೊತ್ತಾಗ್ತದೆ. ಲವ್ ಗಾಡ್,
ಕರ್ತನನ್ನು ಪ್ರೀತಿಸಿರಿ. ಲವ್ ಜೀಸಸ್. ಕ್ರಿಸ್ತನನ್ನು ಪ್ರೀತಿಸಿರಿ. ಕರ್ತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಆತನು ನಿಮ್ಮನ್ನು ತೊರೆಯುವುದಿಲ್ಲ. ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಅರೈಸ್ ಇನ್ ದ ಸ್ಪಿರಿಟ್. ನೀವು ಆತ್ಮದಲ್ಲಿ ಎದ್ದೇಳ್ರಿ, ಸಂತೋಷ ಪಡ್ರಿ. ಸಿಚುವೇಶನ್ಗಳೇನೇ ಇರ್ಬೋದು, ಉಪದ್ರವವು ನಿನ್ನ ಗೂಡಾರದ ಬಳಿಗೆ ಬರುವುದಿಲ್ಲ. ಯಾಕೆ? ನೀನು ಪಾರಾತ್ಮನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸ್ತಿಲ್ಲ. ಆದರೆ ಅನೇಕರು ಲೋಕವನ್ನು ಬಿಟ್ಟು ಹೋದರು. ದ ಬೈಬಲ್ ಹೇಳ್ತಿದೆ, ನಾವು ಅನ್ಯ ಜನರ ಹಾಗೆ ನಾವು ನಿದ್ರೆ ಹೋಗುವವರ ಬದಿಗೆ ನಿರೀಕ್ಷೆ ಇಲ್ಲದೆ ನಾವು ಇತರರಂತೆ ದುಃಖಿಸುವವರಲ್ಲ. ನಮಗೊತ್ತು, ಯೇಸುವಿನಲ್ಲಿ ಇದ್ದುಕೊಂಡು ನಿದ್ದೆ ಹೋದವರನ್ನು ಕರ್ತನು ಆತನ ಒಟ್ಟಿಗೆ ಕರ್ಕೊಂಡು ಬರುತ್ತಾನೆಂದು ನಾವು ನಂಬಬೇಕಲ್ಲವೇ? ಸತ್ಯವೇದ ಹೇಳ್ತಿದೆ, ಇದನ್ನು ನಾವು ನಂಬುವವರಾಗಿದ್ದೇವೆ. 1 ತೆಸಲೋನಿಕ 4 13, 14, 15 ವಚನದಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ, ಕ್ರಿಸ್ತನಲ್ಲಿ ಇದ್ದುಕೊಂಡು ನಿದ್ದೆ ಹೋದವರನ್ನು ಕರ್ತನು ಆತನೊಡನೆ ಕರ್ಕೊಂಡು ಬರುತ್ತಾನೆಂದು ನಾವು ನಂಬಬೇಕಲ್ಲವೇ? ಬೇಕಾದರೆ ನಾನೊಂದು ವಚನವನ್ನು ನಿಮಗೆ ನಾನು ಓದ್ತೇನೆ. ಐ ವಿಲ್ ರೀಡ್ ಫಾರ್ ಯು ದಿಸ್ ವರ್ಸ್. ತೆಸಲೋನಿಕ 4:13 ವಚನ. ಸಹೋದರರೇ, ನಿದ್ದೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿ ಇದ್ದುಕೊಂಡು ನಿದ್ದೆ ಹೋದವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಇದು ನಮ್ಮ ನಂಬಿಕೆ. ಅದರಿಂದ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ, ಬಿಲೀವ್ ಗಾಡ್ಸ್ ವರ್ಡ್. ಓಕೆ, ಯೇಸು ನಿಮ್ಮನ್ನು ಪ್ರೀತಿ ಮಾಡುತ್ತಾ ಇದ್ದಾನೆ. ಥ್ಯಾಂಕ್ ಗಾಡ್ ಫಾರ್ ದಿಸ್ ಮಿನಿಸ್ಟ್ರಿ. ಈ ಸೇವೆಗೋಸ್ಕರ ಸ್ತೋತ್ರ. ಈ ಒಂದು ಸಂದರ್ಭದಲ್ಲಿ ಅನೇಕರಿಗೆ ನಿರೀಕ್ಷೆ, ಅನೇಕರಿಗೆ ಉತ್ತೇಜನ, ಅನೇಕರಿಗೆ ಕಂಫರ್ಟ್ ಮಾಡಲಿಕ್ಕೆ ಈ ಮಿನಿಸ್ಟ್ರಿಯ ಮೂಲಕ ಕರ್ತನು ನಿಮಗೆ ಸಹಾಯ ಮಾಡುತ್ತಾ ಇದ್ದಾನೆ. ಯು ಆರ್ ಬ್ಲೆಸ್. ಆಮೆನ್. ಯೌವನಸ್ಥ ದೇವರ ಸೇವಕರು ಪಾಸ್ಟರ್ ರೋಷನ್ ಲೋಬ್ರವರು ದೇವರ ವಾಕ್ಯದಿಂದ ನಮ್ಮನ್ನು ಉತ್ತೇಜಿಸಿದ್ರು. ಕರ್ತನು ನಿಜವಾಗ್ಲೂ ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಮುಂದಿನ ವೇಳೆಯಲ್ಲಿ ರೆವರೆಂಡ್ ಸಂಜಯ್ ಸ್ಯಾಮ್ಯುಯಲ್ ಅಯ್ಯರ್ ಅವರು ಸಹ ದೇವರ ವಾಕ್ಯದಿಂದ ನಮ್ಮನ್ನ ಬಲಪಡಿಸುತ್ತಾರೆ. ಕರ್ತನಲ್ಲಿ ಪ್ರೇರೆ, ಈ ಹೊತ್ತು ನಾವು ಹೋಪ್ ಇನ್ ದ ಮಿಡ್ಸ್ಟ್ ಆಫ್ ಪ್ಯಾಂಡಮಿಕ್, ಈ ಒಂದು ಪಿಡುಗು, ಈ ಪರಿಸ್ಥಿತಿ, ಈ ಸಾಂಕ್ರಾಮಿಕವಾದಂಥ ಕಾಯಿಲೆ, ಈ ರೋಗ, ಈ ಕಷ್ಟದ ಸಂದರ್ಭದಲ್ಲಿ ನಿರೀಕ್ಷೆ ಹೇಗೆ ಎಂಬುವಂಥದ್ದನ್ನು ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ನೋಡುವ ಹಾಗೆ, ಮತ್ತು ವಿಶೇಷವಾಗಿ ಪ್ರಾರ್ಥನಾ ಮಂದಿರದ 250 ವಾರದ ಈ ಒಂದು ವಿಶೇಷವಾದಂಥ ದಿವಸಕ್ಕೆ ದೇವರು ನಡೆಸೋದಕ್ಕಾಗಿ ಸ್ತೋತ್ರ ಹೇಳುತ್ತಾ, ಈ ಒಂದು ವಿಚಾರ ದೇವರ ವಾಕ್ಯದ ಬೆಳಕಿನಲ್ಲಿ ನಮಗೆ ನಿರೀಕ್ಷೆ ಏನು ಎಂಬುವಂಥದ್ದನ್ನು ನೋಡೋಣ. ಅಸಾಧ್ಯವಾದಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಈವರೆಗೂ ಬಂದಿದ್ದಾನೆ. ಕೀರ್ತನೆ ಸಂಗ್ರಹದಲ್ಲಿ 124ನೇ ಕೀರ್ತನೆಯಲ್ಲಿ ನಾವು ನೋಡುವ ಹಾಗೆ, ದೇವರು ನಮ್ಮ ಸಂಗಡ ಇಲ್ಲದಿದ್ದರೆ ನಾವು ಅನೇಕ ವಿಧವಾಗಿ ಕಷ್ಟಕ್ಕೆ ಒಳಗಾಗಬಹುದಾಗಿತ್ತು. ಒಂದು, ನಮಗಿಂತ ಬಲಿಷ್ಠವಾಗಿರ್ತಕ್ಕಂಥವರು ನಮ್ಮನ್ನು ನುಂಗು ಬಿಡುತ್ತಿದ್ದರು. ಇನ್ನೊಂದು, ಪ್ರವಾಹ ನಮ್ಮನ್ನು ಬಡಕೊಂಡು ಹೋಗುತ್ತಿತ್ತು, ನಾವು ಮುಳುಗಿ ಹೋಗುತ್ತಿದ್ದೆವು. ಮತ್ತು ನಾವು ಅವರ ಹಲ್ಲುಗಳಿಗೆ ನಾವುಗಳು ಕೊಳ್ಳೆಯಾಗುವಂತೆ ನಮ್ಮ ಬಲಹೀನತೆ ಅವರುಗಳಿಗೆ ಒಪ್ಪಿಸಿಕೊಡುವಂಥದ್ದಿತ್ತು. ಆದರೆ ದೇವರು ನಮ್ಮೊಂದಿಗಿದ್ದದ್ದರಿಂದ ನಾವು ಮುಳುಗಲಿಲ್ಲ, ನಾವು ಯಾವ ರೀತಿಯಲ್ಲೂ ಸೋತು ಹೋಗಲಿಲ್ಲ, ಸಂಪೂರ್ಣವಾಗಿ ಬಿದ್ದು ಹೋಗಲಿಲ್ಲ. ಯಾಕೆ? ದೇವರು ನಮ್ಮ ಸಂಗಡ ಇದ್ದಾನೆ. ಈ ನಿರೀಕ್ಷೆ ನಮಗಿದೇನೋ, ದೇವರು ನಮ್ಮ ಸಂಗಡ ಇದ್ದಾನೆ. ಒಂದು. ಎರಡನೇದು, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ, ವಿತ್ ಮ್ಯಾನ್ ದಿಸ್ ಇಂಪಾಸಿಬಲ್, ಇದು ಮನುಷ್ಯನ ಕೈಲಿ ಅಸಾಧ್ಯ, ಆದರೆ ದೇವರ ಕೈಲಿ ಎಲ್ಲವೂ ಸಾಧ್ಯ. ಯೇಸು ಸ್ವಾಮಿ ಹೇಳುವಂತ ಮಾತು, ದೇವರ ಕೈಲಿ ಎಲ್ಲವೂ ಸಾಧ್ಯ. ಯಾವುದೆಲ್ಲವೂ ಅಂದ್ರೆ
ಮನುಷ್ಯನು ನೆನೆಸಲಾರದಂಥದ್ದು, ಗ್ರಹಿಸಲಾರದಂಥದ್ದು, ಯೋಚನೆ ಮಾಡಲಾರದಂಥದ್ದನ್ನು ದೇವರು ಕ್ಷಣ ಮಾತ್ರದಲ್ಲಿ ಎಲ್ಲವನ್ನು ಬದಲಾಯಿಸಬಲ್ಲನಾಗಿದ್ದಾನೆ. ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ನಿರೀಕ್ಷೆ ಇರಲಿ. ದೇವರಿಗೆ ಈ ಒಂದು ಪಿಡುಗನ್ನು ತೆಗೆಯಲಿಕ್ಕೆ ಅಸಾಧ್ಯ ಇಲ್ಲವೇ ಇಲ್ಲ. ದೇವರು ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಪರಿವರ್ತಿಸಬಹುದು. ದೇವರಿಗೆ ಎಲ್ಲವೂ ಸಾಧ್ಯ. ಅಷ್ಟು ಮಾತ್ರವಲ್ಲ, ದೇವರು ನಮ್ಮನ್ನು ಪದೇ ಪದೇ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಮಾರ್ಪಡಿಸುವಂತವನು, ನಮ್ಮನ್ನು ಸಂಪೂರ್ಣವಾಗಿ ಪುನಃಸ್ಥಾಪಿಸಬಲ್ಲ ದೇವರು ನಮ್ಮೊಂದಿಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಗಾಡ್ ಹೂ ರೆಸ್ಟೋರ್ಸ್ ಅಂದ್ರೆ ದೇವರು ಪುನಃಸ್ಥಾಪಿಸುವಂತವನು, ಪುನಃ ಕಟ್ಟುವಂತವನಾಗಿದ್ದಾನೆ. ಒಂದು ಸಾರಿ ಅಲ್ಲ, ಯೋಗನ ಗ್ರಂಥದಲ್ಲಿ ನಾವು ನೋಡ್ತೇವೆ 33ನೇ ಅಧ್ಯಾಯ 29ನೇ ವಚನದಲ್ಲಿ ಎಲಿಯು ಎಂಬುವಂತ ಸ್ನೇಹಿತನು ಹೀಗೆ ಹೇಳ್ತಾನೆ, ದೇವರು ಒಂದಲ್ಲ ಎರಡಲ್ಲ 3 ಸಾರಿ ಈ ಕಾರ್ಯಗಳನ್ನು ಮಾಡ್ತಾನೆ. ಅಂದ್ರೆ ಬಿದ್ದು ಹೋದಾಗ, ಎಲ್ಲಾ ಸೋತು ಹೋದಾಗ ಒಂದು ಸಾರಿ ಅಲ್ಲ, ದೇವರು ಪದೇ ಪದೇ ನಿಮ್ಮನ್ನು ಎದ್ದು ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದಾನೆ. Our God is such a wonderful God, amazing God. ಎಂತ ಅದ್ಭುತನಾದಂತ ನಮ್ಮ ದೇವರು ಅಂದ್ರೆ, ಪುನಃ ನಮ್ಮನ್ನು ಒಂದು ಸಾರಿ ಅಲ್ಲ ಅನೇಕ ಬಾರಿ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿ ಅವನು ನಮ್ಮನ್ನು ಸ್ಥಾಪಿಸುವಂತವನಾಗಿದ್ದಾನೆ. ನಮ್ಮ ನಿರೀಕ್ಷೆ ನಮ್ಮ ದೇವರಲ್ಲಿರಬೇಕು. ಹೌದು, ಪರಿಸ್ಥಿತಿಗಳು ನಮ್ಮನ್ನು ಎಷ್ಟೋ ಸಂದರ್ಭಗಳಲ್ಲಿ ಏನು ಇಲ್ಲದ ಹಾಗೆ, ಬಿದ್ದು ಹೋಗುವ ಹಾಗೆ, ಎಲ್ಲ ಕಳಕೊಳ್ಳುವ ಹಾಗೆ ಮತ್ತು ನಾವು ಒಂದು ಮನೋರೋಗಕ್ಕೆ ಒಳಗಾಗುವಂತ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ನಡೆಸುತ್ತಾ ಇರ್ತಾನೆ. ಆದರೆ ಆ ಸ್ಥಿತಿಯಿಂದ ಹೊರತಂದು ದೇವರು ನಮ್ಮನ್ನು ಪುನಃಸ್ಥಾಪಿಸ್ತಾನೆ. ಗಾಡ್ ವಿಲ್ ರೆಸ್ಟೋರ್ ಅವರ್ ಲೈಫ್. ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ನಾವು ತಿಳ್ಕೊಳ್ಳಬೇಕಾದಂಥದ್ದು ಏನಂದ್ರೆ, ಗಾಡ್ ಇಸ್ ಬಿಯಾಂಡ್ ಎವ್ರಿ ಸಿಚುವೇಶನ್. ಎಲ್ಲಾ ಪರಿಸ್ಥಿತಿಗೆ ಮೀರಿ ದೇವರು ಅಧಿಕಾರದಲ್ಲಿ ಇದ್ದಾನೆ. ಸಿಂಹಾಸನ, ಪರಲೋಕತನ ಸಿಂಹಾಸನ, ಭೂಮಿ ಆತನ ಪಾದಪೀಠ ಅಂದ್ರೆ ಎಲ್ಲದರ ಮೇಲೂ ಅಧಿಕಾರ ಉಳ್ಳಂತ ದೇವರು, ಆತನು ನಮಗೆ ನಿರೀಕ್ಷೆ ಕೊಡುವಂತವನಾಗಿದ್ದಾನೆ. ಇಮ್ಮಾನುವೇಲನಾಗಿ ನಮ್ಮೊಂದಿಗೆ ಇರುವಾತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಜೀಸಸ್ when he came down, he was named Emmanuel. ಅಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ. ಎಲ್ಲಾ ಪರಿಸ್ಥಿತಿಗಳು ಎಂಥದ್ದಾಗಿದ್ರು ನಮ್ಮ ಸಂಗಡ ನಮ್ಮ ಸ್ವಾಮಿ ಇದ್ದಾನೆ. He will lead us through this situation. ಈ ಪರಿಸ್ಥಿತಿ ಹಾದು ಹೋಗುವಂತೆ ನಮ್ಮನ್ನು ಕೈ ಹಿಡಿದು ನಡೆಸುವಂತವನಾಗಿದ್ದಾನೆ. ಈ ನಿರೀಕ್ಷೆಯಲ್ಲಿ ಇರುವಂತ ನಾವು ನಮ್ರತೆಯಿಂದ ಆತನಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಜೀವಮಾನವೆಲ್ಲ ನೀವು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿರಲಿ. ಅನೇಕರಿಗೆ ನಿಮ್ಮ ಜೀವನ ನಿರೀಕ್ಷೆ ತೋರಿಸುವಂತ ಬಾಳಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯದಿಂದ ಬಲಪಡಿಸಿದಂಥ ರೆವರೆಂಡ್ ಸಂಜಯ್ ಸ್ಯಾಮ್ಯುಯಲ್ ಅಯ್ಯರ್ ಅವರಿಗೆ ಇನ್ನೊಮ್ಮೆ ವಂದಿಸುತ್ತಾ, ಮುಂದಿನ ವೇಳೆಯಲ್ಲಿ ಚಿರಪರಿಚಿತ ದೇವರ ವಾಕ್ಯದ ಬೋಧಕರು, ದೇವರ ವಾಕ್ಯವನ್ನು ಅನೇಕ ಭಾಗಗಳಿಗೆ ಹೋಗಿ ಹಂಚಿಕೊಡುತ್ತಿರುವಂಥ ಬ್ರದರ್ ಆಸ್ಟಿನ್ ದಿವಾಕರ್ ಅವರು ದೇವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸುತ್ತಾರೆ. ಕರ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವವನಾಗಿರುತ್ತೇನೆ. 250ನೆಯ ವಾರದ ಪ್ರಾರ್ಥನಾ ಮಂದಿರದ ಕೂಟದ ಈ ಒಂದು ಸಮಯಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಮತ್ತೆ ನಾನು ಕರ್ತನ ನಂಬಿಗಸ್ತಿಕೆಯನ್ನು ಸ್ಮರಿಸಿ ಆತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು, ಅನುದಿನ ನಮ್ಮ ಭಾರ ಹೊರುವಂಥ ದೇವರು ಆತನಾಗಿದ್ದಾನೆ. ಹೌದು ಪ್ರಿಯರೇ, ಪ್ರಪಂಚಾದ್ಯಂತ ಈ ಪಿಡುಗು ಸಾಕಷ್ಟು ದುಷ್ಪರಿಣಾಮಗಳನ್ನು ಮಾನವರ ಮಧ್ಯ, ಅವರ ಜೀವನಗಳ ಮಧ್ಯ ಬಿಟ್ಟು ಹೋಗಿದೆ. ನಾನು ಅನ್ನಿಸ್ತೇನೆ, ಬಹುತೇಕ ವಿಶ್ವಾದ್ಯಂತ ಜನರು ನಿರಾಶೆಯಲ್ಲಿ ಮುಳುಗಿ ನಾಳೆ ದೊಡ್ಡ ಪ್ರಶ್ನೆಯಾಗಿ ಉದ್ಯೋಗಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ಪ್ರಿಯರನ್ನು ಕಳ್ಕೊಂಡಿದ್ದಾರೆ. ರೋಗ ಅವರ ಆರ್ಥಿಕತೆಯನ್ನು ಭಾಳಷ್ಟು ಹಿಂಡಿ ಹಾಕಿದೆ. ಮುಂದೇನು ಎಂಬ ಪ್ರಶ್ನೆ ಅವರಲ್ಲಿ ಸವಾಲಾಗಿ ನಿಲ್ಲುವಂಥ ಈ ಎಲ್ಲ ಸ್ಥಿತಿಗತಿಗಳ ಮಧ್ಯದಲ್ಲಿ ನಾನು ಅನ್ನಿಸ್ತೇನೆ, ಕ್ರೈಸ್ತ ವಿಶ್ವಾಸಿಗಳಿಗೆ ಸತ್ಯವೇದ ಶ್ರೇಷ್ಠ ನಿರೀಕ್ಷೆಗಳೊಂದಿಗೆ ನಮ್ಮನ್ನು ದೃಢಗೊಳಿಸುವಂಥ ವಿಶೇಷ ಸತ್ಯವನ್ನು ನಮ್ಮ ಮುಂದಿಡ್ತಾ ಇದೆ. ಹೌದು, ನಿರಾಶೆಗಳ ಮಧ್ಯ ನಿರೀಕ್ಷೆ ಒಂದು ದೊಡ್ಡ ಬೆಟ್ಟದಂತೆ ಸತ್ಯವೇದದಲ್ಲಿ ಕಾಣಸಿಗುತ್ತದೆ. ನನ್ನ ಪ್ರಿಯ ವೀಕ್ಷಕರೇ, ನಿರೀಕ್ಷೆ ಅಂದರೆ ಏನು? ಒಂದು ಬದಲಾವಣೆಗಾಗಿ,
ಬಲವಾದ ಹಾಗೂ ನಿಶ್ಚಯವಾದಂಥ ಎದುರು ನೋಡುವಿಕೆ ನಿರೀಕ್ಷೆಯಾಗಿದೆ. ಎ ಸ್ಟ್ರಾಂಗ್ ಅಂಡ್ ಎ ಕಾನ್ಫಿಡೆಂಟ್ ಎಕ್ಸ್ಪೆಕ್ಟೇಷನ್ ಫಾರ್ ಎ ಚೇಂಜ್ ಈಸ್ ವಾಟ್ ಹೋಪ್ ಇಸ್ ಆಲ್ ಅಬೌಟ್. ಸತ್ಯವೇದ ಇದನ್ನು ಪ್ರತಿಪಾದಿಸುತ್ತೆ. ನನ್ನ ಪ್ರಿಯ ಸ್ನೇಹಿತರೆ, ಮತ್ತೊಂದು ಆವರ್ತಿ ಸತ್ಯವೇದದಲ್ಲಿ ಸಾಕಷ್ಟು ನಿರೀಕ್ಷೆಗಳು ಮತ್ತು ಅದಕ್ಕೆ ಆಧಾರಗಳು ನಮ್ಮನ್ನು ನಿಮ್ಮನ್ನು ಆಹ್ವಾನಿಸುತ್ತದೆ. ಹೌದು, ನಿರೀಕ್ಷೆಗೆ ಏನು ಆಧಾರ? ದೇವರೇ ನಿರೀಕ್ಷೆಯ ಮೂಲ. ರೋಮಪುರ 15ನೇ ಅಧ್ಯಾಯದ 13ನೇ ವಚನ ತಿಳಿಸುವಂಥದ್ದು. ರೋಮಪುರ 15ನೇ ಅಧ್ಯಾಯ 4ನೇ ವಚನ ತಿಳಿಸ್ತದೆ, ಪೂರ್ವದಲ್ಲಿ ಬರೆದಿರುವಂಥ ಶಾಸ್ತ್ರಗಳು ನಿರೀಕ್ಷೆಗೆ ಆಧಾರ. ದೇವರ ವಾಕ್ಯ ನಿರೀಕ್ಷೆಗೆ ಆಧಾರ. ದೇವರು ನೀಡುವಂಥ ವಾಗ್ದಾನಗಳು ನಿರೀಕ್ಷೆಗೆ ಆಧಾರ. ಒಡಂಬಡಿಕೆ ನಿರೀಕ್ಷೆಯ ಆಧಾರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹೌದು, ಕರ್ತನು ಮಾತು ತಪ್ಪುವವನಲ್ಲ. ಹಾಗಾದರೆ ನಾವು ಏನೆಲ್ಲ ನಿರೀಕ್ಷಿಸಬಹುದು ಇಂಥ ಒಂದು ಸನ್ನಿವೇಶದಲ್ಲಿ? ನನ್ನ ಕೇಳಿದೆ. ಆದರೆ ನಾನು ಅನ್ನಿಸ್ತೇನೆ, ಪ್ರಿಯರನ್ನು ಕಳ್ಕೊಂಡು ಮರಣದ ದುಃಖದಲ್ಲಿರುವಂಥವ್ರಿಗೆ ನಾನು ಅನ್ನಿಸ್ತೇನೆ ಸತ್ಯವೇದ ಶ್ರೇಷ್ಠವಾದ ನಿಶ್ಚಯವಾದ ನಿರೀಕ್ಷೆಗೆ ಕಾರಣವಾಗಿದೆ. ಹೇಗೆ ಅಂತ ಕೇಳ್ತೀರಾ? ಪ್ರಪಂಚ ಪ್ರಸಿದ್ಧರಾದಂಥ ಬಿಲಿ ಗ್ರಹಾಮ್ ಸುವಾರ್ತಿಕರು ಒಮ್ಮೆ ಹೀಗೆ ಹೇಳಿದ್ರಂತೆ, ಒನ್ ಡೇ ಯು ಆರ್ ಗೋಯಿಂಗ್ ಟು ಹಿಯರ್ ದಟ್ ಈಸ್ ನೋ ಮೋರ್. ಅಂದರೆ ನಾನು ಇಲ್ಲ ಅಥವಾ ಮರಣ ಹೊಂದಿದ್ದೇನೆ ಎಂಬ ವಾರ್ತೆಯನ್ನು ನೀವು ಕೇಳ್ತೀರಾ. ಬಟ್ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಐ ಆಮ್ ಗೋಯಿಂಗ್ ಟು ಬಿ ಮೋರ್ ಅಲೈವ್ ದೆನ್ ಎವರ್. ಅಂದರೆ ಹಿಂದೆಂದಿಗಿಂತಲೂ ಹೆಚ್ಚು ಜೀವಿಸುವವನು ನಾನಾಗಿರ್ತೇನೆ. ಯಾಕಂದರೆ ನಾನು ಆತನ ಸಮ್ಮುಖದಲ್ಲಿದ್ದೇನೆ. ಮೈ ಅಡ್ರೆಸ್ ಇಸ್ ಚೇಂಜ್ಡ್. ಅಷ್ಟೇ, ನನ್ನ ವಿಳಾಸ ಬದಲಾಗಿದೆ. ನಿರೀಕ್ಷೆಗಿರುವ ಮರಣದ ಕುರಿತು ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಇರುವ ಶ್ರೇಷ್ಠ ನಿರೀಕ್ಷೆ ಇದು. ಪ್ರಿಯರೇ, ಇದೇ ಸ್ವಾಮಿ ಮರಣದ ಮನೆಯಲ್ಲಿ ಕಣ್ಣೀರಿಟ್ಟರು ನುಡಿದಿರುವಂಥ ಒಂದು ನಿರೀಕ್ಷೆಯ ವಾರ್ತೆ ಏನೆಂದರೆ, ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ, ಆತನ ಮಾತು ನಿಷ್ಫಲವಾಗುವುದೇ ಇಲ್ಲ. ಹೌದು ಪ್ರಿಯರೇ, ನಾವು ಏನನ್ನು ನಿರೀಕ್ಷಿಸಬೇಕು? ನಮ್ಮ ನಿಮ್ಮ ಪುನರುತ್ಥಾನ ನಾವು ನಿರೀಕ್ಷಿಸಬೇಕು. ನಾವು ಏನನ್ನು ನಿರೀಕ್ಷಿಸಬೇಕು? ಆತನ ಎರಡನೇ ಬರೋಣ ನಿರೀಕ್ಷೆ ಮಾಡೋಣ. ಆ ಎರಡನೇ ಬರೋಣದಲ್ಲಿ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಎದ್ದು ಬರುತ್ತಾರೆ. ಎತ್ತಲ್ಪಡುವಿಕೆ, ದೇಹದ ರೂಪಾಂತರ, ಕ್ರಿಸ್ತನಂತೆ ನಾವು ನೀವು ಆಗುವಂಥ ಅದ್ಭುತವಾದ ಕ್ಷಣಗಳು, ಹೊಸ ಯೆರೂಸಲೇಮ್ ನಮ್ಮ ನಿಮ್ಮ ನಿರೀಕ್ಷೆ, ಮಹಿಮಾ ಪದವಿ ನಮ್ಮ ನಿಮ್ಮ ನಿರೀಕ್ಷೆ, ರಕ್ಷಣೆಯ ಅಂತ್ಯ ಫಲ ನಮ್ಮ ನಿಮ್ಮ ನಿರೀಕ್ಷೆ. ಹಾಗಿದ್ದಾಗ ಪ್ರಿಯರೇ, ನಿರಾಶೆಗಿಂತ ಸತ್ಯವೇದ ನಿರೀಕ್ಷೆಗೆ ನಮ್ಮನ್ನು ದೃಢಗೊಳಿಸುತ್ತದೆ. ನಿರಾಶರಾಗಬೇಡ್ರಿ. ನಿರೀಕ್ಷೆಯಲ್ಲಿ ಆತನೊಂದಿಗೆ, ಆತನ ವಾಕ್ಯದ ಸರ್ವ ಸವಲತ್ತಿನೊಂದಿಗೆ ನಂಬಿಕೆಯಲ್ಲಿ ದೃಢರಾಗುತ್ತಾ ಆತನೊಂದಿಗೆ ಮುಂದೆ ಸಾಕೋಣ. ಕರ್ತನು ನಮ್ಮನ್ನು ನಿಮ್ಮನ್ನು ಈ ನಿರೀಕ್ಷೆಯ ಹಾದಿಯಲ್ಲಿ ಪವಿತ್ರಾತ್ಮನಿಂದ ಬಲಗೂಡಿಸಲಿ, ನಿರೀಕ್ಷೆಯಲ್ಲಿ ದೃಢಗೊಳಿಸಲಿ. ಆಮೇನ್. ದೇವರ ವಾಕ್ಯದ ಆಲೋಚನೆಯಿಂದ ಬಲಪಡಿಸಿದಂಥ ಬ್ರದರ್ ಆಸ್ಟಿನ್ ದಿವಾಕರ್ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವೇಳೆಯಲ್ಲಿ ಹಿರಿಯ ದೇವರ ಸೇವಕರು, ನಮಗೆಲ್ಲರಿಗೂ ಮಾದರಿಯಾದಂಥ ರೆವರೆಂಡ್ ಡಾಕ್ಟರ್ ಜೆ ಪ್ರಭಾಕರ್, ನಾವೆಲ್ಲರೂ ಪ್ರೀತಿಯಿಂದ ಅಯ್ಯ ಪ್ರಭಾಕರ್ ಅಯ್ಯ ಎಂಬುದಾಗಿ ಕರೀತೇವೆ. ಹಿರಿಯ ದೇವರ ಸೇವಕರು, ಕರ್ತನಿಗಾಗಿ ಅನೇಕ ವರ್ಷಗಳಿಂದ ಈ ರಾಜ್ಯದಲ್ಲಿ ಬಲವಾಗಿ ಉಪಯೋಗಿಸಲ್ಪಡುತ್ತಿರುವ ಅನೇಕ ಸೇವಕರನ್ನ ಸಿದ್ಧಗೊಳಿಸಿದಂಥ ಹಿರಿಯ ದೇವರ ಸೇವಕರು ದೇವರ ವಾಕ್ಯದ ಆಲೋಚನೆಯಿಂದ ಇಂದು ನಮ್ಮನ್ನು ಬಲಪಡಿಸ್ತಾರೆ. ಪ್ರಾರ್ಥನಾ ಮಂದಿರ 250ನೇ ವಾರ ದೇವರ ಕೃಪೆಯಿಂದ ಈ ಒಂದು ಪ್ರಾರ್ಥನಾ ಮಂದಿರವು ಸ್ಥಾಪನೆಯಾಗಿ ಅನೇಕ ದೇವರ ಸೇವಕರು ಈ ಒಂದು ಪ್ರಾರ್ಥನಾ ಮಂದಿರದಲ್ಲಿ ವಾರ 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 ಪ್ರಸಂಗಿಸಿದ್ದಾರೆ. ಆ ಸ್ಥಾಪನೆ ದಿನ ನಾನು ಕೂಡ ಇದ್ದೆ. ಅವರ ಉದ್ದೇಶಗಳನ್ನು ನಾನು ಬಲ್ಲವನಾಗಿದ್ದೇನೆ. ಮತ್ತು ನಾನು ಕೂಡ ಅವರಿಗೆ ಮೋಟಿವೇಶನ್ ಮಾಡೋದ್ರಲ್ಲಿ ಯಾವಾಗಲೂ ಹೋದಾಗೆಲ್ಲ
ಅವರೊಟ್ಟಿಗೆ ಆತ್ಮಗಳನ್ನು ಗೆದ್ದುಕೊಳ್ಳುವುದೇ ನಮ್ಮ ಮುಖ್ಯ ಗುರಿ. ನಾವು ಒಬ್ಬೊಬ್ಬರು ಆತ್ಮಗಳನ್ನು ಗೆದ್ದುಕೊಳ್ಳುವ ಕೆಲಸಕ್ಕೆ ನಮ್ಮನ್ನು ತೊಡಗಿಸ್ಕೊಳ್ಬೇಕಂತ ನಾನು ಕೂಡ ಮಾತಾಡ್ತಾ ಇದ್ದೆ ಅವ್ರ ಜೊತೆಯಲ್ಲಿ. ಅಂಥ ಒಂದು ಅನೇಕರ ಪ್ರೇರಣೆ ಮಾಡುವ ಮಾತುಗಳು ಈ ಪ್ರಾರ್ಥನಾ ಕೂಟ ಪ್ರಾರಂಭಿಸುವಂತೆ, ಈ ಪ್ರಾರ್ಥನಾ ಮಂದಿರ ಪ್ರಾರಂಭವಾಗುವಂತೆ ದೇವರು ಸಹಾಯ ಮಾಡಿದನು. ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಮಾತ್ರವಲ್ಲ, ಇವತ್ತು ನನಗೂ ಕೂಡ ಒಂದು ಚಿಕ್ಕ ಸಂದರ್ಭ ಕೊಡಲ್ಪಟ್ಟಿದೆ. ಇದನ್ನು ಕುರಿತು ಒಂದು ಸಂದೇಶ ತರುವಂಥದ್ದು. ಅವರ ಒಂದು ಗುರಿ ಏನಂದರೆ, ಈ ಒಂದು ಕೊರೋನಾ ಕಾಲದಲ್ಲಿ, ಈ ಕೋವಿಡ್-19 ಭೀಕರವಾದ ಪರಿಸ್ಥಿತಿ, ಎಲ್ಲರೂ ಕೈ ಬಿಟ್ಟರು ಎಂಬುದಾಗಿ ಹೇಳುವ ಸ್ಥಿತಿ, ಅನೇಕರು ಸತ್ತಾಗ ಅವರ ಮನೆಯವರೇ ಬರಲಿಕ್ಕಾಗಲಿಲ್ಲ ಸಮಾಧಿಗೆ. ಇಂಥ ಒಂದು ಸಂಕಷ್ಟ ಮತ್ತು ಭಯ ಜನರನ್ನು ಕಾಡುವಂಥದ್ದು ನಾವು ಕಂಡೆವು. ಅವರನ್ನು ಪರಕೀಯರ ಥರ ನೋಡ್ತಾ ಇದ್ರು. ಸ್ವಂತದವರು ಕೂಡ ಬೇರೆ ಟೈಮ್ನಲ್ಲಿ ಒಟ್ಟಿಗೆ ಕೂತು ಒಂದು ಟೇಬಲ್ನಲ್ಲಿ ಊಟ ಮಾಡ್ತಾ ಇದ್ದವರು ಎಲ್ಲರೂ ದೂರವಾಗಿದ್ದನ್ನು ನಾವು ಕಾಣ್ತೇವೆ. ಅದನ್ನ ಪ್ರಿಯರೇ, ನಮ್ಮ ಜೊತೆಯಲ್ಲಿ ಸದಾಕಾಲ ನಮ್ಮನ್ನು ಕೈ ಬಿಡದೆ ಇರುವಾತನು, ನಮ್ಮ ಜೊತೆಯಲ್ಲಿರುವವನು ಒಬ್ಬನೇ, ಅದು ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಆತನೊಬ್ಬನೇ ನಮಗೆ ಹೇಳಿದ ಮಾತೇನೆಂದರೆ, ನೋಡಿರಿ, ಯುಗದ ಸಮಾಪ್ತಿವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರ ಒಂದು ಉದ್ದೇಶ ಏನಂದರೆ, ಈ ಒಂದು ಭಯ ಭೀತಿಯಲ್ಲಿರುವ ಜನರಿಗೆ ಸಂತೈಸುವಿಕೆಯ ಸಂದೇಶ ಸಿಕ್ಕಬೇಕು ಎಂದವರು ಬಯಸಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟು ನಾನು ಇದರ ಬಗ್ಗೆ ಮಾತನಾಡಬೇಕು ಅಂತ ಅವರು ಕೇಳಿಕೊಂಡಿದ್ದಾರೆ. ಅಲ್ಲಿ ಅಪೊಸ್ತಲನಾದ ಪೌಲನು ಆ ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆ 1ನೇ ಸಂಧಿ ವಚನ 3, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಇಲ್ಲಿ ಫಸ್ಟ್ ಆತನು ತಂದೆಯಾದ ದೇವರನ್ನು ಕುರಿತು ಹೇಳ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು. ಸೊ ಇಲ್ಲಿ ದೇವರ ಗುಣ, ದೇವರು, ಆತನ ಯೇಸುನ ದೇವರು ತಂದೆಯು ಅಂತ ಹೇಳ್ತಾನೆ. ಮತ್ತು ಆತನ ಗುಣಗಳ ಬಗ್ಗೆ ಹೇಳ್ತಾನೆ. ಆತನ ಕನಿಕರವುಳ್ಳ ತಂದೆಯು ವಿಧವಾಗಿ ಸಂತೈಸುವ ದೇವರು ಆಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಸೊ ಇದು ನಾವು ಮೊದಲು ಕರ್ತನಿಂದ ಪಡೆಯುವಂಥದ್ದು. ನಮ್ಮ ದೇವರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು, ಆತನು ಕನಿಕರವುಳ್ಳವನು ಅಂತ ಬರುತ್ತೆ. ಗಾಡ್ ಆಫ್ ಕಂಪ್ಯಾಷನ್. ಸೊ ಯೇಸು ಸ್ವಾಮಿಯಲ್ಲಿ ನಾವು ದೇವರನ್ನು ಕಾಣಲಿಕ್ಕಾಗುತ್ತೆ. ಯಾಕಂದರೆ ಯೇಸು ಕ್ರಿಸ್ತನು ದೇವರ ಪ್ರತಿರೂಪನು. ನಾವು ರೋಮಾಯರ ಪತ್ರಿಕೆ 8ನೇ ಸಂಧಿ 29-30ನೇ ವಚನಕ್ಕೆ ಬರುವಾಗ, ಹಿ ಈಸ್ ದ ಇಮೇಜ್ ಆಫ್ ಗಾಡ್ ಅಂತ ಅಲ್ಲಿ ನೋಡ್ತೇವೆ. ಆಮೇಲೆ ಕೊಲೋಸ್ಯ 1ನೇ ಸಂಧಿ 14ನೇ ವಚನದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಈಸ್ ದ ಇಮೇಜ್ ಆಫ್ ದಿ ಇನ್ವಿಸಿಬಲ್ ಗಾಡ್. ದೇವರ ಸರ್ವ ಸಂಪೂರ್ಣತೆ ಅದು ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ. ನಾವು ಯೇಸುವನ್ನು ಅನೇಕ ಕಡೆಗಳಲ್ಲಿ ಆತನ ಈ ಲೋಕದ ಸೇವೆಯಲ್ಲಿ ನೋಡ್ತೇವೆ. ಕನಿಕರದಿಂದ ಮರುಗುವ ಆ ಸೀನ್ ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಜನರ ಗುಂಪನ್ನು ನೋಡಿದ ಕೂಡಲೇ ಮತ್ತಾಯ 9ನೇ ಸಂಧಿಗೆ ಬರುವಾಗ ಕಡೆ 3-4 ವಚನದಲ್ಲಿ ಆತನ ಎಲ್ಲ ಹಳ್ಳಿಗಳನ್ನು, ಎಲ್ಲ ಪಟ್ಟಣಗಳನ್ನು ಸಂಚರಿಸಿ ಅವರ ಸಭಾಮಂದಿರಗಳಲ್ಲಿ ಪ್ರಸಂಗ ಮಾಡುತ್ತಾ ಜನರ ಗುಂಪನ್ನು ಕಂಡು
ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದಾರಂತ ಅವರ ವಿಷಯದಲ್ಲಿ ಕನಿಕರ ಪಟ್ಟನು. ಹಿ ವಾಸ್ ಮೂವ್ಡ್ ವಿತ್ ಕಂಪ್ಯಾಷನ್ ಅಂತ ಬರೆದೆ. ಇದನ್ನು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಆ ಕುಷ್ಠರೋಗಿಯನ್ನು ಕಂಡಾಗ ಆ ಕುಷ್ಠರೋಗಿ ಬರ್ತಾನೆ, ಅವನು ಮೊಣಕಾಲು ಬಿಡ್ತಾನೆ, ಸ್ವಾಮಿನ ಕೇಳ್ಕೊಳ್ತಾನೆ, ನಿನಗೆ ಮನಸ್ಸಿದ್ರೆ ನನ್ನ ಸ್ವಸ್ಥ ಮಾಡಬಲ್ಲೆ. ಹಾಗೆ ಸ್ವಾಮಿ ಅವನ ಸ್ಥಿತಿಯನ್ನು ನೋಡಿ ಕನಿಕರ ಪಟ್ಟು ಮನ ಮರುಗಿ ಕೈ ಚಾಚಿ, ಕುಷ್ಠರೋಗಿಗಳನ್ನು ಯಹೂದ್ಯರು ಮುಟ್ಟಬಾರ್ದು, ಆದರೂ ಕೂಡ ಯೇಸುಸ್ವಾಮಿ ಅವನನ್ನು ಮುಟ್ಟಿ ನನಗೆ ಮನಸ್ಸಿದೆ, ಸ್ವಸ್ಥವಾಗು ಅಂತ ಹೇಳಿದನು. ಇಂಥದ್ದು ಅನೇಕ ಕಡೆಗಳಲ್ಲಿ ಆತನ ಕನಿಕರದಿಂದ ಮರುಗುವುದು, ಅಳುವುದನ್ನು ನಾವು ಕಾಣ್ತೇವೆ. ನಾವು ಲಾಜರನು ಸತ್ತು ಹೋದಾಗ ಅವನ ಅಕ್ಕಂದಿರು ಮತ್ತು ಅಲ್ಲಿ ನೆರೆದು ಬಂದವರು ಅಳುವುದನ್ನು ನೋಡಿ ಯೇಸು ಕೂಡ ಅವರೊಟ್ಟಿಗೆ ಅತ್ತನು ಅಂತ ಬರೆದೆ. ನಮ್ಮ ಸ್ವಾಮಿ ಬಹಳ ಕನಿಕರವುಳ್ಳ ಕರ್ತನು. ಯಹೂದ್ಯರು ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳದೇ ಇರುವಾಗ ಆತನು ಅವರ ವಿಷಯದಲ್ಲಿ ಹೇಳ್ತಾನೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೆ, ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಹುದುಗಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಹುದುಗಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ನಿನಗೆ ಮನಸ್ಸಿರಲಿಲ್ಲ ಅಂತ ಹೇಳ್ತಾನೆ. ಅದೇ ಗಳಿಗೆಯಲ್ಲಿ ಆತನ ಕನಿಕರ ಮುಳುಗಿ ಹೋಗೋ ಪೇತ್ರನ ಕೈ ಹಿಡಿದು ಮೇಲಕ್ಕೆ ಎತ್ತಿದ ನಾವು ಕಾಣ್ತೇವೆ. ಅದನ್ನ ಯಾರೂ ಸಂಕಟ ಪಡೋದ್ರಲ್ಲಿ ಆತನು ಸಂತೋಷ ಪಡಲ್ಲ, ನರಳಿ ವೇದನೆ ಪಡೋದ್ರಲ್ಲಿ ಸಂತೋಷ ಪಡಲ್ಲ. ಆದರೆ ನಮಗೆ ಆತನ ವಿಷಯದ ಪರಿಜ್ಞಾನದ ಕೊರತೆ ಇವತ್ತು ಬಹಳ ಇದೆ. ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮೈ ಪೀಪಲ್ ಆರ್ ಗಾನ್ ಇನ್ ಟು ಕ್ಯಾಪ್ಟಿವಿಟಿ ಫಾರ್ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಬರೆಯಲ್ಪಟ್ಟಿದೆ. ಇವತ್ತು ಜನರು ಸಂಕಷ್ಟದಲ್ಲಿದ್ದಾರೆ. ಅಷ್ಟೇ ಅಲ್ಲ, ಮೈ ಪೀಪಲ್ ಆರ್ ಪೆರಿಶ್ಡ್ ಅಂತ ಹೇಳ್ತಾನೆ ಫಾರ್ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಬರೆಯಲ್ಪಟ್ಟಿದೆ. ಇವತ್ತು ನಾವು ಕ್ರೈಸ್ತರು, ವಿಶ್ವಾಸಿಗಳು, ಪ್ರಸಂಗಿಗಳು, ಸೇವಕರು ಅನೇಕ ಸಾರಿ ನಾವು ಮನಗುಂದಿ ಹೋಗ್ಬಿಡ್ತೇವೆ. ಪೌಲನು ಕೂಡ ಇದನ್ನು ಕುರಿತು ಮನಗುಂದಬೇಡ್ರಿ ಅಂತ ಹೇಳ್ತಾನೆ. ಇನ್ನು ಕೆಲವರು ಚಿಂತೆಯನ್ನು ಮನಗುಂದು ಹೋಗ್ತಾರೆ. ಸ್ವಾಮಿ ಚಿಂತೆ ಮಾಡಬೇಡ್ರಿ ಅಂತ ಹೇಳ್ತಾನೆ. ನಿಮ್ಮ ಚಿಂತೆನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಅಂತ ಹೇಳ್ತಾನೆ. ಇದೆಲ್ಲ ಇದ್ರೂ ಕೂಡ ನಮ್ಮ ಜೀವನದಲ್ಲಿ ಬಡಿಯುವ ಅನೇಕ ಕಷ್ಟಗಳು ಬಂದಾಗ ನಾವು ನಮ್ಮ ವಿಶ್ವಾಸವನ್ನು ಕಳೆದುಕೊಂಡು ಬಿಡ್ತೇವೆ. ಇನ್ನು ನಮ್ಮ ಕೈಯಲ್ಲಿ ಆಗಲ್ಲ, ನಾವು ದಡ ಮುಟ್ಟಲ್ಲ, ನಾವು ದಡ ಸೇರಲ್ಲ ಅಂತ ನಾವು ಭಾವಿಸ್ಕೊಳ್ತೇವೆ. ಶಿಷ್ಯರು ಕೂಡ ಆ ದೋಣಿಯಲ್ಲಿ ಪ್ರಯಾಣ ಯೇಸುವಿನ ಜೊತೆಯಲ್ಲಿ ಮಾಡುವಾಗ ಆ ಬಿರುಗಾಳಿ ತೆರೆ ನೋಡಿದ ಕೂಡಲೇ ಇನ್ನಾಯಿತು, ನಮ್ಮ ಕೆಲಸ ಮುಗಿದು ಹೋಯ್ತು ಅಂತ ಅವರು ಭಾವಿಸಿ ಇರಬೇಕು. ಪೇತ್ರನು ಬಂದು ಹೇಳ್ತಾನೆ, ಸ್ವಾಮಿ ನಾವು ಸಾಯಿದ್ರಲ್ಲಿ ನಿನಗೆ ಚಿಂತೆ ಇಲ್ಲವೇ ಅಂತ ಹೇಳ್ತಾನೆ. ಖಂಡಿತವಾಗಿ ಆತನಿಗೆ ಚಿಂತೆ ಇದೆ. ಆತ ನಮಗೋಸ್ಕರ ಚಿಂತಿಸುವ ದೇವರು, ನಮ್ಮ ವಿಷಯದಲ್ಲಿ ಒಳ್ಳೆಯ ಅಭಿಪ್ರಾಯವುಳ್ಳವನು, ಯಾವಾಗಲೂ ನಮ್ಮ ವಿಷಯದಲ್ಲಿ ಒಳ್ಳೆಯ ಅಭಿಪ್ರಾಯವುಳ್ಳವನು. ನಾವು ಸಂಕಷ್ಟ ಪಡೋದ್ರಲ್ಲಿ ಯಾವತ್ತೂ ಆತನು ಸಂತೋಷ ಪಡಲ್ಲ. ಆಮೇಲೆ ಒಬ್ಬನ ಸಾವಿನಲ್ಲಿ ಕೂಡ ಆತನು ಸಂತೋಷ ಪಡಲ್ಲ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ ಇಲ್ಲ ಅಂತ ಹೇಳಿದ ದೇವರು. ಆದ್ದರಿಂದ ದೇವರ ಕಡೆಗೆ ನಮ್ಮ ಕಷ್ಟ ಕಾಲದಲ್ಲಿ ನಾವು ಬರಬೇಕು. ಅದನ್ನ ಕೀರ್ತನೆಗಾರನ ಹೇಳ್ತಾನೆ, ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವೆ. ಯೆಶಾಯ 55 ಕೂಡ ನಾವು ಇದನ್ನು 6ನೇ ವಚನದಲ್ಲಿ ಕೂಡ ಓದ್ತೇವೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಅಂತ ಹೇಳ್ತಾನೆ. ಸೊ ನಮ್ಮ ಜೀವನದಲ್ಲಿ ಈ ಒಂದು ಕಷ್ಟದ ಪರಿಸ್ಥಿತಿ, ಇವತ್ತು ಅನೇಕರು ತಮ್ಮ ಪ್ರಿಯರನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಯಜಮಾನನೇ ಇಲ್ಲದ ಪರಿಸ್ಥಿತಿ ಆಗ್ಬಿಟ್ಟಿದೆ, ದುಡಿಯೋರೇ ಇಲ್ಲದ ಸ್ಥಿತಿ ಆಗ್ಬಿಟ್ಟಿದೆ, ಆದಾಯ ತರುವವರೇ ಇಲ್ಲದ ಸ್ಥಿತಿ ಆಗ್ಬಿಟ್ಟಿದೆ, ಮಕ್ಕಳು ದಿಕ್ಕು ಕಾಣದ ಸ್ಥಿತಿಯಲ್ಲಿ ನರಳುತ್ತಾ ಇದ್ದಾರೆ, ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಜನರು ನರಳುತ್ತಾ ಇದ್ದಾರೆ. ಆದರೆ ಈ ಸಮಯದಲ್ಲಿ ದೇವರ ಸಂದೇಶ ನಮಗೇನು ಹೇಳ್ತದೆ ಅಂದರೆ, ಇಲ್ಲಿ ಒಬ್ಬ ದೇವರಿದ್ದಾನೆ, ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿದ್ದು
ಆತನು ಕನಿಕರವುಳ್ಳ ತಂದೆ ಅಂತ ಹೇಳ್ತಾನೆ. ಕನಿಕರವುಳ್ಳ ತಂದೆಯಾಗಿದ್ದು ನಮಗೆ ಸಂಭವಿಸುವ ಸಮಸ್ತ ಸಂಕಷ್ಟಗಳಿಂದ ನಮ್ಮನ್ನು ಬಿಡಿಸ್ತಾನೆ ಅಂತ ಬರುತ್ತೆ. ಇಲ್ವ ಸಂತೈಸುತ್ತಾನೆ ಅಂತ ಬರೆಯಬೇಡಿ. ಆದ್ದರಿಂದ ಸಂತೈಸುವಿಕೆಯನ್ನು ನೀಡುವ ದೇವರ ಬಳಿಗೆ ನಾವು ಬರಬೇಕು. ಸಂತೈಸುವ ದೇವರು. ಇದನ್ನು ಕುರಿತು ಯೆಶಾಯನು 61ನೇ ಸಂಧಿಯಲ್ಲಿ 1ನೇ ವಚನದಿಂದಲೇ 3-4 ವಚನದವರೆಗೆ ಹೇಳ್ಕೊಂಡು ಬರ್ತಾನೆ. ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರ, ದುಃಖವಿದ್ದಲ್ಲಿ ಆನಂದ ತೈಲ. ಆಮೇಲೆ ದುಃಖಿತರನ್ನು ಸಂತೈಸುವುದಕ್ಕೆ ಕಳಿಸಲ್ಪಟ್ಟವನು ಯೇಸು ಅಂತ ಅಲ್ಲಿ ಯೆಶಾಯನು ಯೇಸುವನ್ನು ಕುರಿತು ಅನೇಕ ವರ್ಷಗಳ ಹಿಂದೆಯೇ ಪ್ರವಾದಿಸಿದನ್ನು, ಸಂದೇಶವನ್ನು ನುಡಿದಿದ್ದನ್ನು ನಾವು ನೋಡ್ತೇವೆ. ದೇವರು ತನ್ನ ಮಾತುಗಳನ್ನು ಅವನ ಬಾಯಲ್ಲಿಟ್ಟು ಮಾತನಾಡಿಸಿದ್ದಾನೆ. ಯೇಸುವನ್ನು ಕುರಿತು ಅಲ್ಲಿ ಅನೇಕ ಸಂಗತಿಗಳು ಬರೆಯಲ್ಪಟ್ಟಿದೆ. ಅದರಲ್ಲಿ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೆ ಯೇಸು ತಂದೆಯಿಂದ ಕಳಿಸಲ್ಪಟ್ಟಿದ್ದಾನೆ. ಆದರೂ ಎಷ್ಟು ಕನಿಕರವುಳ್ಳ ತಂದೆ. ನಾವು ಕಷ್ಟಪಡೋದು, ದುಃಖ ಪಡೋದು, ವೇದನೆ ಪಡೋದನ್ನು ಸಹಿಸಲಾರದೆ ನಮ್ಮನ್ನು ಸಂತೈಸುವುದಕ್ಕಾಗಿ ಒಬ್ಬ ಸಹಾಯಕ ನಮಗೆ ಕಳಿಸಿಕೊಟ್ಟಿದ್ದಾನೆ. ಸಂತೈಸುವ ದೇವರು. ಆತನು ಸಕಲ ವಿಧದಲ್ಲಿ ನಮ್ಮನ್ನು ಸಂತೈಸುವ ದೇವರು ಎಂಬುದನ್ನು ಯೇಸು ಕ್ರಿಸ್ತನ ಮೂಲಕ ದೃಢಪಡಿಸಲಿಕ್ಕಾಗಿ ಆತನು ಕಳಿಸಿಕೊಟ್ಟಿದ್ದಾನೆ. ಆದ್ದರಿಂದ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳು ಅನೇಕ ರೀತಿಯಲ್ಲಿ ನಿಮ್ಮನ್ನು ಕುಂದಿಸಿರ್ಬೋದು. ನಿಮ್ಮ ಪ್ರಿಯರನ್ನು ನೀವು ಕಳೆದುಕೊಂಡು ದುಃಖಕ್ರಾಂತರಾಗಿರ್ಬೋದು, ಇಲ್ಲವೋ ಭಯಭೀತಿಯಲ್ಲಿರ್ಬೋದು, ಇನ್ನು ಬೇರೆ ಬೇರೆ ಸಮಸ್ಯೆಗಳು ನಿಮ್ಮನ್ನು ಕಾಡ್ಬೋದು. ಆರ್ಥಿಕವಾಗಿ ನೀವು ದಿಕ್ಕು ಕಾಣದ ಸ್ಥಿತಿ ಇರ್ಬೋದು, ನೀವು ಕೆಳಮಟ್ಟಕ್ಕೆ ಬಂದಿರ್ಬೋದು, ನಿಮ್ಮ ಬಿಸ್ನೆಸ್ಗಳು ಫೇಲ್ ಆಗಿರ್ಬೋದು, ಇನ್ನು ಕುಟುಂಬದಲ್ಲಿ ಬೇಕಾದ ಸೌಕರ್ಯಗಳು ಇಲ್ಲದಂಥ ಸ್ಥಿತಿ ಇರ್ಬೋದು, ಬಡತನ ಇರ್ಬೋದು, ಊಟ ಇಲ್ಲದ ಪರಿಸ್ಥಿತಿಗಳಿರ್ಬೋದು. ಏನೇ ಇದ್ದರೂ ಇವತ್ತು ನಾವು ತಿಳಿಯಬೇಕಾದ ಒಂದು ಸಂಗತಿ ಬಹಳ ಮುಖ್ಯವಾದ್ದು, ನಮ್ಮ ಕರ್ತನಾದ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ ಅಂತ ಪೌಲನು ಹೇಳಿ, ಆತನು ಕನಿಕರವುಳ್ಳ ತಂದೆ ಮತ್ತು ಸಕಲ ವಿಧದಲ್ಲಿ ನಮ್ಮನ್ನು ಸಂತೈಸುವ ದೇವರು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಅದನ್ನ ಮುಂದೆ ನಾವು ಓದ್ತೇವೆ. ಅಲ್ಲಿ ನಾವು 2ನೇ ಕೊರಿಂಥಿಯರ ಪತ್ರಿಕೆ 1ನೇ ಸಂಧಿಯ ಮುಂದಿನ ಭಾಗ 4ನೇ ವಚನದಲ್ಲಿ ಓದ್ತೇವೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಅಂತ ಹೇಳ್ತಾರೆ. ಈ ಕಷ್ಟಗಳ ಮೂಲಕ ನಾವು ದೇವರನ್ನು ಅರಿತುಕೊಂಡು ಆತನಿಂದ ಸಂತೈಸುವಿಕೆಯನ್ನು ಹೊಂದಿಕೊಂಡ ಮೇಲೆ ನಾವು ಕೂಡ ನಾನಾ ವಿಧದಲ್ಲಿ ಕಷ್ಟದಲ್ಲಿ ಬಿದ್ದವರನ್ನು ಸಂತೈಸೋದಕ್ಕೆ ನಾವು ಶಕ್ತರಾಗುತ್ತೇವೆ ಅಂತ ಬರೆಯಲ್ಪಟ್ಟಿದೆ. ಆದರೆ ಈ ಸಮಯದಲ್ಲಿ ದೇವರ ಕೃಪಾಶೀರ್ವಾದ ಈ ಒಂದು ಪ್ರಾರ್ಥನಾ ಮಂದಿರದ ಮೂಲಕ ಅನೇಕರಿಗೆ ಸಂದೇಶ ಮುಟ್ಟಲಿ. ಇಂಥ ರೀತಿಯಲ್ಲಿ ಬಳಲುವಂಥ ಜನರಿಗೆ ದೇವರ ಆದರಣೆ ದೊರಲಿ. ಮಂದೆಯ ಕಾಯುವೆನೆಂದ ಚಂದಾದ ಕುರುಬನೇ, ತೊಳಲಿ ಬಳಲಿ ಓದಂತ ನನ್ನ ಕರುಣೀಸು ಓ ಯೇಸುವೇ. ಕಷ್ಟದ ಕಾಲದಳು ದುಃಖದ ವೇಳೆಯಳು, ಕಷ್ಟದ ಕಾಲದಳು ದುಃಖದ ವೇಳೆಯಳು, ತೊಳಲಿ ಬಳಲಿ ನೊಂದಿರುವೆ, ತೊಳಲಿ ಬಳಲಿ ನೊಂದಿರುವೆ. ಆ
ಸಂಗೀತ ಅನೇಕ ವರ್ಷಗಳ ಹಿಂದೆ ನಾನು ಇದನ್ನು ರಚನೆ ಮಾಡಿದೆ. ಕಷ್ಟದ ಕಾಲದಲ್ಲಿ ತೊಳಲಿ ಬಳಲಿ ಹೋಗುವಂಥ ಪರಿಸ್ಥಿತಿ, ಆದರೆ ನಮ್ಮನ್ನು ಕಾಯುವ ಒಬ್ಬ ಕುರುಬನಿದ್ದಾನೆ. ಆತನ ಬಳಿಗೆ ನಾವು ಯಾವಾಗಲಾದರೂ ಬರ್ಬೋದು, ಯಾವ ಸ್ಥಿತಿಯಲ್ಲಿ ಬರ್ಬೋದು, ಯಾವ ಪರಿಸ್ಥಿತಿಯಲ್ಲಿ ಬರ್ಬೋದು, ಯಾವ ಸಂದರ್ಭದಲ್ಲಿ ಬರ್ಬೋದು, ನಿದ್ರೆಯಿಂದ ಎದ್ದು ಹಾಗೇ ಹೋಗ್ಬಿಡ್ಬೋದು. ಆತ ನಮ್ಮನ್ನು ಯಾವತ್ತೂ ತಳ್ಳಿಬಿಡಲ್ಲ. ಯಾಕೆ ಬಂದಿ ಅನ್ನಲ್ಲ. ನಾವು ಕೇಳಿದನ್ನೆಲ್ಲ ಕೊಟ್ಟು ನಮ್ಮನ್ನು ಸಂತೈಸುವ ಒಬ್ಬ ಅದ್ಭುತ ರಕ್ಷಕನು ಪುನರುತ್ಥಾನವಾದ ಯೇಸು. ಅಂದ ದೇವರು ಇಂಥ ದೇವರಾಗಿರುವುದರಿಂದ ಆತನ ಗುಣಗಳು ಯೇಸುನಲ್ಲಿ ಇದ್ದುಕೊಂಡು ಆ ದೇವರ ಗುಣವನ್ನು ತನ್ನ ಸೇವೆಯಲ್ಲಿ ತನ್ನ ಕಾರ್ಯಗಳಲ್ಲಿ ಯೇಸು ಸ್ವಾಮಿ ಪ್ರದರ್ಶಿಸಿದ ನಾವು ಕಾಣ್ತೇವೆ. ಅದು ಹೆದರಬೇಡಿರಿ, ಭರವಸೆಯುಳ್ಳವರಾಗಿರಿ, ದೇವರಿಂದ ಸಂತೈಸುವಿಕೆಗಾಗಬೇಡ್ರಿ. ಆತ ನಿಶ್ಚಯವಾಗಿ ನಿಮ್ಮನ್ನು ಸಂತೈಸ್ತಾನೆ. ನಿಮ್ಮ ದುಸ್ಥಿತಿಯಿಂದ ಮೇಲಕ್ಕೆ ಎತ್ತುತ್ತಾನೆ. ಅದನ್ನ ಯಾವ ಸಂದರ್ಭದಲ್ಲಿ ವಿಷಯದಲ್ಲಿ ಚಿಂತೆ ಮಾಡಬೇಡ್ರಿ. ನಾವು ಕಡೆದಾಗಿ ಫಿಲಿಪ್ಪಿ 4:6 ಓದ್ತೇವೆ, ಯಾವ ಸಂಬಂಧವಾಗಿ ಚಿಂತೆ ಮಾಡಬೇಡ್ರಿ. ಯಾವ ಸಂಬಂಧ ನಿಮಗೆ ಬೇಕಾದವುಗಳನ್ನು ತಿಳಿಯಪಡಿಸ್ರಿ. ಇಂಥ ದೇವರಿಗೆ ತಿಳಿಯಪಡಿಸಿ, ಆಗ ಆತನು ನಿಮ್ಮ ಎಲ್ಲ ಗ್ರಹಿಕೆಯನ್ನು ಮೀರುವ ಸಮಾಧಾನವನ್ನು ನಿಮಗೆ ಅನುಗ್ರಹಿಸ್ತಾನೆ. ನಿಮ್ಮ ಹೃದಯ, ಆತ್ಮ, ಪ್ರಾಣಗಳನ್ನು ಕಾಪಾಡುತ್ತಾನೆ. ಹೀಗಾಗುವಂತೆ ದೇವರಾತ್ಮನು ಸಹಾಯ ಮಾಡಲಿ. ಆಮೇನ್. ತಂದೆ, ಈ ಒಂದು ಪ್ರಾರ್ಥನಾ ಮಂದಿರ ಮೂಲಕ ನೀನು ತರುವ ಎಲ್ಲ ಸಂದೇಶಗಳನ್ನು ಆಶೀರ್ವದಿಸು. ಇದರಿಂದ ಸಾವಿರಾರು ಜನರಿಗೆ, ಲಕ್ಷಾಂತರ ಜನಕ್ಕೆ ಸಂತೈಸಿಕೆ ಉಂಟಾಗಲಿ. ಆಮೇಲೆ ನಶಿಸಿ ಹೋಗುವ ಆತ್ಮನ ರಕ್ಷಣೆ ಹೊಂದಲಿ. ಇದಕ್ಕೋಸ್ಕರ ಹೆಚ್ಚಿನ ಸೇವಕರು ಬಂದಲ್ಲಿ ಪ್ರೀತಿ ಮಾಡುವಾಗ ಅಲ್ಲಿ ಅದ್ಭುತ ಕಾರ್ಯಗಳಿಂದ ಜರಗಲಿ. ಅಲ್ಲಿ ಜೀವಿಸುವ ಶಕ್ತಿ ಪ್ರದರ್ಶಿಸಲ್ಪಡಲಿ. ಜೀವಿಸುವ ದೇವರು ಅಲ್ಲಿ ಇದ್ದಾನೆಂಬ ಪಾಸ ಜನರಲ್ಲಿ ಉಂಟಾಗಲಿ. ಮಾತ್ರ ಪ್ರತಿ ಬೋಧಕರು ಕೂಡ ಪರಿಶುದ್ಧಾತ್ಮ ಶಕ್ತಿಯಿಂದ ಭರಿತರಾಗಿ ಮಾತಾಡಲಿಕ್ಕಾಗ ಸಹಾಯ ಮಾಡು. ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡ ಇವರ ಕುಟುಂಬವನ್ನು, ಇಡೀ ಕುಟುಂಬದ ಎಲ್ಲ ಸದಸ್ಯರು, ಬ್ರದರ್ಸನ್ನು, ಸಿಸ್ಟರ್, ಅವರ ಫ್ಯಾಮಿಲಿ, ತಾಯಿಯನ್ನು ಎಲ್ಲರನ್ನು ನೆನಪಿಸ್ಕೊಳ್ಬೇಕೆಂದು, ಮಾತ್ರ ಇದರಲ್ಲಿ ಭಾಗವಹಿಸಿ ಎಲ್ಲ ಸೇವಕರನ್ನು ಜ್ಞಾಪಿಸ್ಕೊಳ್ಬೇಕೆಂದು, ಇದು ಪ್ರಸಾರವಾಗುವ ಅನೇಕರ ಹೃದಯಗಳನ್ನು ಮುಟ್ಟುವಂತೆ ಮಾಡಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದೆವು ತಂದೆ. ಆಮೇನ್. ಹೌದು, ಕರ್ತನು ಕರುಣಾಮಯನು. ಕರ್ತನ ಕರುಣೆಯ ಬಗ್ಗೆ, ಕರ್ತನ ಪ್ರೀತಿಯ ಬಗ್ಗೆ ತಮ್ಮ ಅನುಭವದಿಂದ, ದೇವರ ವಾಕ್ಯದಿಂದ ನಮ್ಮನ್ನು ಬಲಪಡಿಸಿದಂಥ ಹಿರಿಯ ದೇವರ ಸೇವಕರಾದಂಥ ರೆವರೆಂಡ್ ಡಾಕ್ಟರ್ ಪ್ರಭಾಕರ್ ಅಯ್ಯವರಿಗೆ ಇನ್ನೊಮ್ಮೆ ವಂದಿಸುತ್ತಾ, ಮುಂದಿನ ವೇಳೆಯಲ್ಲಿ ನಮ್ಮೊಂದಿಗೆ ಬಿಗ್ ಜೆಟ್ ಟಿವಿಯ ನಿರ್ದೇಶಕರು, ಕರ್ತನಿಂದ ಬಲವಾಗಿ ಉಪಯೋಗಿಸಲ್ಪಡ್ತಿರುವಂಥ ದೇವರ ಸೇವಕರಾದಂಥ ಬ್ರದರ್ ಪ್ರಶಾಂತ್ ಜತನ್ ರವರು ಹಿತ ನುಡಿಗಳನ್ನು ನಮ್ಮ ನಡುವೆ ಹಂಚಿಕೊಳ್ಳಲಿದ್ದಾರೆ. ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇವತ್ತು ಬಹಳಷ್ಟು ಸಂತೋಷದ ದಿನವಾಗಿದೆ. ಯಾಕಂತ ಹೇಳಿದರೆ, ದೇವರು ತಾನೇ ಪ್ರಾರ್ಥನಾ ಮಂದಿರದ ಮೂಲಕ 250 ವಾರಗಳು ಸತತವಾಗಿ ದೇವರನ್ನು ಆರಾಧನೆ ಮಾಡಿ, ದೇವರಲ್ಲಿ ಪ್ರಾರ್ಥನೆ ಮಾಡಿ, ದೇವರ ವಾಕ್ಯವನ್ನು ಕೇಳುವ ಹಾಗೆ ಈ ಒಂದು ಪ್ರಾರ್ಥನಾ ಮಂದಿರದ ಮೂಲಕವಾಗಿ ದೇವರು ತನ್ನ ದೊಡ್ಡ ಕಾರ್ಯವನ್ನು ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ ಪ್ರಿಯರೇ. ಹೌದು, ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ನೋಡುತ್ತೇವೆ, ಸಹೋದರ ಗ್ಲಾಡ್ಸನ್ ಕುಂದರ್ ಅಥವಾ ಸಹೋದರಿ ಪ್ರಮೀಳಾ ಕುಂದರ್ ಇವರಿಗೆ ದೇವರೊಂದು ಆ ಒಂದು ಹಾಸ್ಪಿಟಲ್ ಅಥವಾ ವೈದ್ಯಕೀಯ ಒಂದು ವಲಯದಲ್ಲಿ ಇರುವಂಥ ಆ ಒಂದು ಸೇವೆಯ ಮಧ್ಯದಲ್ಲಿಯೂ ಕೂಡ, ಬಿಡುವಿಲ್ಲದ ಸಮಯದ ಮಧ್ಯದಲ್ಲಿಯೂ ಕೂಡ ದೇವರನ್ನು ಪ್ರೀತಿ ಮಾಡಿ, ದೇವರ ಕಾರ್ಯಗಳು ತಾವು ಮಾಡಬೇಕೆನ್ನುವಂಥ ರೀತಿಯಲ್ಲಿ ಬೇರೆ ಬೇರೆ ಸೇವಕರುಗಳನ್ನು ಕರೆದು ಅವರು ಆತ್ಮಿಕ ಮನ್ನವನ್ನು ಪ್ರತಿ ವಾರ ಕೂಡ ಅವರು ಕೊಡುತ್ತಾ ಬಂದಿದ್ದಾರೆ. ನೋಡ್ರಿ, ಒಬ್ಬ ವಿಶ್ವಾಸಿ ಯಾವಾಗಲೂ ಕೂಡ ಈ ರೀತಿಯಾದ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಇವತ್ತು 250 ವಾರ, ಒಂದು ವಾರನ್ನು ತಪ್ಪದೆ, ಅದು ಲಾಕ್ಡೌನ್ ಆಗಲಿ, ಸೀಲ್ ಡೌನ್ ಆಗಲಿ, ಯಾವುದೇ ಡೌನ್ ಆಗಲಿ, ಆದರೆ ಈ 250 ವಾರಗಳು ಕೂಡ ದೇವರು ತಾನೇ ಇವರ ಮೂಲಕ ತನ್ನ ಸುವಾರ್ತೆಯನ್ನು ತನ್ನ ಮಕ್ಕಳಿಗೆ, ಒಳ್ಳೆಯ ವಾರ್ತೆಯನ್ನು, ಸಂತೋಷದ ವಾರ್ತೆಯನ್ನು ತಲುಪುವ ಹಾಗೆ ಮಾಡಿದ್ದಾನೆ. ಇದು ಸಂಭ್ರಮವನ್ನು ಇವತ್ತು ನಾವೆಲ್ಲ ಆಚರಣೆ ಮಾಡ್ತಿದ್ದೇವೆ. ದೇವರ ಸೇವಕರಾದ ರೆವರೆಂಡ್ ಪ್ರಭಾಕರ್ ಅಯ್ಯನವರು ಇರ್ಬೋದು, ಪಾಸ್ಟರ್ ರಾಮ್ ಬಾಬಣ್ಣ ಇರ್ಬೋದು, ಪಾಸ್ಟರ್ ರವಿಮಣಿ ಅವರು ಇರ್ಬೋದು,
ಪಾಸ್ಟರ್ ಇಡಿ ಚೆಲ್ಲೋದರೆ ಅಣ್ಣ ಅವರು ಇರ್ಬೋದು, ಅಥವಾ ಪಾಸ್ಟರ್ ರೋಷನ್ ಲೋಬೋರ್ ಅವರಿರ್ಬೋದು, ಬ್ರದರ್ ಆಸ್ಟಿನ್ ದಿವಾಕರ್ ಅವರಿರ್ಬೋದು, ರೆವರೆಂಡ್ ಸಂಜಯ್ ಸಾಮ್ಯುಯಲ್ ಅಯ್ಯನ್ ಅವರಾಗಿರ್ಬೋದು. ಇವರೆಲ್ಲರೂ ಕೂಡ ಇವತ್ತು ದೇವರ ವಾಕ್ಯದಲ್ಲಿ ನಮಗೆ ನಿರೀಕ್ಷೆ ಕೊಡುವಂಥ ಮಾತುಗಳನ್ನಾಡಿ ನಮ್ಮನ್ನು ದೇವರ ವಾಕ್ಯದಲ್ಲಿ ಅವರು ಬಲಪಡಿಸಿದ್ದಾರೆ. ದೇವರು ನಾವು ಆರಾಧನೆ ಮಾಡಿದ್ದೇವೆ. ಈಗ ಕೊನೆಯ ಸೆಷನ್ನಲ್ಲಿ, ಕೊನೆಯ ಸ್ವಲ್ಪ ಹೊತ್ತು ಮಾತನಾಡೋದಕ್ಕಿಂತ ಮುಂಚೆ ಈ ಒಂದು ಇಡೀ ಕಾರ್ಯಕ್ರಮದ ಮೂಲ ಉದ್ದೇಶವಿತ್ತು ಏನಂತೇಳಿದರೆ, ಈ ಗಳಿಗೆಯಲ್ಲಿ ಅನೇಕರು, ಈ ಕೊರೋನಾ ಬಂದ ಸಮಯದಲ್ಲಿ ಅನೇಕರು ತಮ್ಮ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೆ. ಮುಂದೆ ಏನು, ನಾವು ಹೇಗೆ ಮುಂದೆ ಹೋಗುವುದು ಎನ್ನುವಂಥ ರೀತಿಯಲ್ಲಿದ್ದಾರೆ. ಈ ಒಂದು ವಿಚಾರದ ಅನೇಕರು ಮಾತನಾಡಿದ್ದಾರೆ. ಎಲ್ಲ ಹಿರಿಯ ಸೇವಕರ ಮುಂದೆ ನಾನು ಬಹಳಷ್ಟು ಕಿರಿಯವನಾಗಿದ್ದಾನೆ. ನಾನು ಕೂಡ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಮಾತನಾಡಬೇಕೆಂಬುದಾಗಿ ನಿಮ್ಮ ಮುಂದೆ ನಿಂತಿದ್ದೇವೆ. ಈ ಪ್ರಾರ್ಥನಾ ಮಂದಿರದ ಮೂಲಕವಾಗಿ ಒಂದು ಸಮಯವನ್ನು ನಾವು ನೋಡುವ ಕೀರ್ತನೆಗಾರನು ಹೀಗೆ ಹೇಳ್ತಾನೆ, 23ನೇ ಅಧ್ಯಾಯ 4ನೇ ವಚನದಲ್ಲಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ಒಂದು ನಿರೀಕ್ಷೆ ಪ್ರಿಯರೇ, ಒಂದು ವೇಳೆ ಈ ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುತ್ತಾ ಇದ್ದರೂ ಕೂಡ ದೇವರು ನನಗೆ ಹತ್ತಿರವಾಗಿದ್ದಾನೆ ಎನ್ನುವಂಥ ನಿರೀಕ್ಷೆ ಇವತ್ತು ದೇವ ಮಕ್ಕಳಾದ ನಮಗೆಲ್ಲರಿಗೂ ಬೇಕಾಗಿರುವಂಥದ್ದು ಇದೆ. ಏನೇ ಇರಲಿ, ಯಾವುದೇ ಪರಿಸ್ಥಿತಿ ಬರಲಿ, ಕೊರೋನಾ ಬರಲಿ ಅಥವಾ ಇನ್ನೂ ಕೂಡ ಭಯಾನಕವಾದ ಯಾವುದೇ ಪರಿಸ್ಥಿತಿ ನಮ್ಮ ಮುಂದೆ ಬಂದು ನಿಂತರೂ ಕೂಡ ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ದೇವರು ನನಗೆ ಹತ್ತಿರುವುದರಿಂದ ನಾನು ಧೈರ್ಯವನ್ನು ಬಿಟ್ಟು ಬಿಡೆನು, ಧೈರ್ಯಗೊಂಡಿದ್ದೇನೆ. ಇದು ದಾವೀದನ ಅನುಭವ ಪ್ರಿಯರೇ. ಅವನು ಕೇವಲ ಮಾತಲ್ಲ, ಇದೊಂದು ಅನುಭವ. ಇವತ್ತು ನಾನು ನೀವು ಅದೇ ದೇವರನ್ನು ಸೇವಿಸ್ತಾ ಇದ್ದೇವೆ. ಆ ದೇವರು ನಮ್ಮನ್ನೇನು ಮಾಡ್ತಾನೆ ಅಂದರೆ, ಒಂದು ವೇಳೆ ಇಂಥ ಪರಿಸ್ಥಿತಿ ನಮಗಿದ್ರೂ ಕೂಡ ಆ ದೇವರು ನಮ್ಮ ಕೈಗಳನ್ನು ಹಿಡಿದು ಆತನು ನಮ್ಮನ್ನು ನಡೆಸ್ತಾನೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುತ್ತಾನೆ. ಅನೇಕ ಆವರ್ತನ ಹೇಳ್ತಾನೆ, ಎಲ್ಲರಿಗೂ ಸುಖದಿಂದಲೇ ಇರುತ್ತೆ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಪಕ್ಕನೆ ಅನೇಕ ಸಂಗತಿಗಳು ನಮ್ಮ ಮುಂದೆ ಬರ್ಬೋದು. ನಾವು ಈ ಒಂದು ವರ್ಷದಲ್ಲಿ ನಾವು ನೋಡುತ್ತೇವೆ, ಒಂದು ವೇಳೆ ಪ್ರಾರ್ಥನಾ ಮಂದಿರದ ವಿಷಯವನ್ನು ಕೂಡ ತೆಗೆದುಕೊಂಡರೂ ಕೂಡ ಒಂದು ಸಾರಿ ಕೆಲವು ಸಾಲ ನಮಗೆ ಒಂದು ವೇಳೆ ಅವರ ಬಿಸ್ನೆಸ್ನಲ್ಲಿ ಅಥವಾ ಒಂದು ವೇಳೆ ಅವರ ಆರೋಗ್ಯದಲ್ಲಿರ್ಬೋದು, ಬೇರೆ ಎಲ್ಲ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ನಮಗೆ ಅಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಈ ಪ್ರಾರ್ಥನಾ ಮಂದಿರ ನಡೆಸುವವರು ಯಾವತ್ತೂ ಕೂಡ ಎದೆಗುಂದಲಿಲ್ಲ. ಅವರು ಹೀಗೆ ಹೇಳಿದ್ರು ಆ ಸಮಯದಲ್ಲಿ, ಯೆಹೋಶುವನು ಹೇಳಿದ ಹಾಗೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆನು ಅಂದರು. ಏನೇ ಪರಿಸ್ಥಿತಿ ಬಂದರೂ ಕೂಡ ತನ್ನ ಸೇವೆಯನ್ನು ಮಾಡುವಂಥದ್ದು ಅವರು ನಿಲ್ಲಿಸಲಿಲ್ಲ. ಅದೇ ರೀತಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಪ್ರಾರ್ಥನಾ ಮಂದಿರ ನಡೆಸುವಂಥ ಸಹೋದರ ಗ್ಲಾಡ್ಸನ್ ಕುಂದ್ರ ಇರ್ಬೋದು, ಅವರ ಕುಟುಂಬ ಇರ್ಬೋದು, ಅವ್ರದ್ದು ಕೂಡ ಇದೇ ಅನುಭವವಾಗಿ ನನಗೆ ಗೊತ್ತಿದೆ. ಅವರನ್ನು ನಾನು ಪರ್ಸನಲ್ ಆಗಿ ಬಲ್ಲೆ, ಅವರ ಅನುಭವ ಕೂಡ ಇದೇ ಆಗಿದೆ. ಅನೇಕ ಆವರ್ತಿ ಬಂದಿದೆ, ಅದರಲ್ಲಿ ನಿಲ್ಲಿಲ್ಲ. ಯಾಕೆ? ದೇವರು ನನ್ನ ಜೊತೆ ಇದ್ದಾನೆ, ಆತ ನನ್ನ ನಡೆಸ್ತಾನೆ ಎನ್ನುವಂಥ ಭರವಸೆಯಿಂದ ಮತ್ತೆ ಮುಂದೆ ಹೋದರು. ಅನೇಕರು ಎಲ್ಲಿ ಎಡವುತ್ತಾರೆ ಅಂತ ಹೇಳಿದರೆ, ಏನಾದರೂ ನಮ್ಮ ಜೀವನದಲ್ಲಿ ಸಣ್ಣ ವಿಚಾರಗಳು ಒಂದು ವೇಳೆ ಬಂದ ಕೂಡಲೇ, ಕಾರ್ಗತ್ತಲಿನ ಕಣಿವೆ ಛಾಯೆ ಬಂದ ಕೂಡಲೇ ಅಲ್ಲಿ ನಾವು ನಿಂತು ಬಿಡ್ತೇವೆ. ಮತ್ತೆ ನಾವು ಹೇಳ್ತೇವೆ, ಅಯ್ಯೋ ನನಗೆ ಒಳ್ಳೆಯದು ಮಾಡುವವರು ಯಾರಿದ್ದಾರೆ, ಅಯ್ಯೋ ನಾನು ಎಲ್ಲಿಗೆ ಹೋಗಲಿ, ನನಗೆ ಮಾರ್ಗ ತೋಚ್ತಾ ಇಲ್ಲ ಎಂಬುದಾಗಿ ಅನೇಕರು ಅಲ್ಲಿ ನಿಲ್ಲುವುದುಂಟು. ಇಲ್ಲ, ದೇವ ಮಕ್ಕಳು ಎಲ್ಲೂ ನಿಲ್ಲ ಮಾಡುದು, ನಮಗೊಂದು ನಿರೀಕ್ಷೆ ಇದೆ. ಅದೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಆ ಶಿರೋನಾಮ ಏನಂತ ಹೇಳಿದರೆ ಆ ನಿರೀಕ್ಷೆ ಯಾರಲ್ಲಿ? ದೇವರಲ್ಲಿ. ದೇವರು ತಾನೇ ನಮ್ಮನ್ನು ನಡೆಸ್ತಾನೆ, ಆತ ನಮ್ಮನ್ನು ನಡೆಸ್ತಾನೆ. ಏನೇ ಪರಿಸ್ಥಿತಿ ಬಂದರೂ ಕೂಡ ಆತನು ನಮ್ಮನ್ನು ನಡೆಸ್ತಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾನೆ ಪ್ರಿಯರೇ. ಅದಕ್ಕೋಸ್ಕರ ಕೀರ್ತನೆಗಾರನು ಹೇಳುವಂಥದ್ದು 25ನೇ ಅಧ್ಯಾಯ 12ನೇ ವಚನ ಮತ್ತು 13ನೇ ವಚನದಲ್ಲಿ, ಯಾವನು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನು ಅವನಿಗೆ ಉಚಿತ ಮಾರ್ಗವನ್ನು ಆತನು ಬೋಧಿಸುವನು ಎಂಬುದಾಗಿ. ಅವನಿಗೆ ಉಚಿತ ಮಾರ್ಗವನ್ನು ಅವನು ಬೋಧಿಸ್ತಾನೆ. ನಾವು ಹೆದರಬೇಕಾಗಿಲ್ಲ. ಉಚಿತ ಮಾರ್ಗ, ಒಂದು ವೇಳೆ ಮಾರ್ಗ ಇಲ್ಲ, ಅಯ್ಯೋ ಮುಗೀತು ಮುಂದೆ ಏನೆಂಬುದಾಗಿ ನೋಡುವಾಗ, ಯಾರು ದೇವರನ್ನು ನಂಬುತ್ತಾನೆ, ಯಾರು ದೇವರಲ್ಲಿ ಭಯ ಮತ್ತು ಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾಗಿ
ದೇವರು ತಾನೇ ಅವನ ಮಾರ್ಗವನ್ನು ಬೋಧಿಸಿ ಅದರಲ್ಲಿ ಅವನ ಕೈಯನ್ನು ಹಿಡಿದು ನಡೆಸುತ್ತಾನೆ. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಒಂದು ಸಮಯದಲ್ಲಿ ಪ್ರಾರ್ಥನಾ ಮಂದಿರದ 250ನೇ ವಾರಗಳು ಕಳೆಯುವಂಥ ಈ ಒಂದು ಸಮಯದಲ್ಲಿ ಪ್ರೀತಿಯ ದೇವಜನರೇ, ಒಂದು ವೇಳೆ ನೀವು TV ಮೂಲಕ ಇರ್ಬೋದು, ಫೇಸ್ಬುಕ್ ಮೂಲಕ ಇರ್ಬೋದು, ಬೇರೆ ಬೇರೆ ಮೀಡಿಯಾದ ಮೂಲಕ ಎಲ್ಲಿಂದಾದರೂ ನೀವು ಒಂದು ವೇಳೆ ಈ ವೀಕ್ಷಣೆ ಮಾಡುತ್ತಾ ಇರ್ಬೋದು ಅಥವಾ ಕೇಳುತ್ತಾ ಇರ್ಬೋದು. ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತೇನೆ. ಹಾಗಾಗಿ ಯಾವನು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳವನು, ಅಂದರೆ ನೀವಿವತ್ತು ದೇವರಲ್ಲಿ ಭಯ ಮತ್ತು ಇದ್ದದರಿಂದ ಖಂಡಿತವಾಗಲೂ ದೇವರು ನಿಮಗೆ ಹೊಸ ಮಾರ್ಗವನ್ನು ತೆರೆಯುತ್ತಾನೆ. ನಿಮ್ಮ ಜೀವನದಲ್ಲಿ ಹೊಸ ಮಾರ್ಗವನ್ನು ತೆರೀತಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ಇದ್ದ ಅನುಭವದಲ್ಲಿ ಇದ್ದರೂ ಕೂಡ ನಾನು ಹೇಳ್ತೇನೆ, ದೇವರು ಖಂಡಿತವಾಗಲೂ ಕೂಡ ನಮ್ಮನ್ನು ಆತನು ನಡೆಸ್ತಾನೆ. ಆತನ ದೊಣ್ಣೆ, ಆತನ ಕೋಲು ನಮಗೆ ಧೈರ್ಯ ಕೊಡುತ್ತದೆ. ಅದು ಧೈರ್ಯ ಕೊಡುತ್ತದೆ ನಮಗೆ, ಮಗನೇ ಮಗಳೇ ನಾನು ನಿನ್ನ ಜೊತೆ ಇದ್ದೇನೆ, ನೀನು ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೇನೆ, ನಾನು ನಿನ್ನನ್ನು ಸಾಕುತ್ತೇನೆ, ಸಲಹುತ್ತೇನೆ. ನೀನು ನಿನ್ನ 1ನೇ ದಿನದಿಂದ ನಿನ್ನ ಕೊನೆಯ ದಿನ ತನಕ ದೇವರ ಪುಸ್ತಕದಲ್ಲಿ ಅದು ಎಣಿಕೆಯಾಗಿದೆ. ಡೋಂಟ್ ವರಿ. ಒಬ್ಬ ವ್ಯಕ್ತಿ ಯೇಸುವನ್ನು ನಂಬುವಂಥ ಒಬ್ಬ ವ್ಯಕ್ತಿ ಯಾವತ್ತೂ ಕೂಡ ತನ್ನ ಜೀವನದ ಬಗ್ಗೆ ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಆತನು ತಾನೇ ನಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹೊತ್ತುಕೊಂಡಿದ್ದಾನೆ. ಯಾವಾಗಂತ ಹೇಳಿದರೆ, ನಾವು ಆತನ ಮೇಲೆ ನಮ್ಮ ಚಿಂತಾಭಾರವನ್ನು ಹಾಕಿ ನಾವು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆಯುವಾಗ ಆತನೇ ನಮ್ಮ ಕೈಗಳನ್ನು ಹಿಡಿದು ಆತನು ನಮ್ಮನ್ನು ನಡೆಸ್ತಾನೆ. ಪ್ರಿಯರೇ, ಇಂದು ಸಮಯದಲ್ಲಿ, ಈ ಒಂದು ಒಳ್ಳೆಯ ಸಮಯದಲ್ಲಿ ನಾವೆಲ್ಲರೂ ದೇವರ ವಾಕ್ಯವನ್ನು ದೊಡ್ಡ ದೇವರ ಸೇವಕರ ಬಾಯಿಗಳಿಂದ ಕೇಳಿದ್ದೇವೆ. ಕೇಳಿದಂಥ ವಾಕ್ಯಗಳು ಇನ್ನೊಂದು ಆವರ್ತಿ ನೀವು ಮೆಡಿಟೇಟ್ ಮಾಡಿ. ಕೇಳಿದಂಥ ವಾಕ್ಯಗಳು ಇನ್ನೊಂದು ಆವರ್ತಿ ನೀವು ಮೆಡಿಟೇಟ್ ಮಾಡಿ. ಈ ಮೂಲಕ ದೇವರು ನಿಮ್ಮ ಜೀವನ ದೊಡ್ಡ ಕಾರ್ಯ ಮಾಡ್ತಾನೆ. ಪ್ರಿಯ, ನಿರೀಕ್ಷೆಯನ್ನು ಬಿಡಬೇಡ್ರಿ, ನಿರಾಶರಾಗಬೇಡ್ರಿ. ದೇವರು ನಿಮ್ಮ ಜೊತೆ ಇದ್ದಾನೆ, ದೇವರು ನಡೆಸ್ತಾನೆ. ಈಗಾಗಲೇ ನಾನು ಹೇಳಿದೆ, ಯಾರ್ದು ಸಾಕ್ಷಿ ಹೇಳಿಲ್ಲ. ಇವತ್ತು ನಾನು ಸಾಕ್ಷಿ ಹೇಳಿದ್ದು, ಯಾರು ಪ್ರಾರ್ಥನಾ ಮಂದಿರವನ್ನು ನಡೆಸ್ತಾರೋ ಅವರ ಸಾಕ್ಷಿನೇ ನಿಮಗೆ ಹೇಳಿದ್ದೇನೆ. ಅವರ ಜೀವನದಲ್ಲಿ ಕೂಡ ಇಂಥ ಒಂದು ಸನ್ನಿವೇಶ ಬಂತು, ಆದರೆ ಅವರು ನಿರೀಕ್ಷೆಗೊಂದಲಿಲ್ಲ, ಭಯಭರಿತರಾಗಲಿಲ್ಲ, ಆತನ್ನೇ ದೃಷ್ಟಿಸಿದವರು. ದೇವರ ವಾಕ್ಯ ಹೇಳ್ತದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಹಾಗಾಗಿ ಈ ನಿರೀಕ್ಷೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ಒಂದು ವೇಳೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ ನಿಮ್ಮ ನಿರೀಕ್ಷೆಯನ್ನು ಬಿಡಬೇಡ್ರಿ, ನಿರಾಶರಾಗಬೇಡ್ರಿ. ದೇವರನ್ನು ನಂಬಿರಿ, ಆತನು ಹಿಂಬಾಲಿಸಿರಿ, ಧೈರ್ಯದಿಂದಿರ್ರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರಾರ್ಥನಾ ಮಂದಿರ ಹಾಗೂ ಪ್ರಾರ್ಥನಾ ಮಂದಿರದ ಸೇವೆಯ ಕುರಿತು ತಮ್ಮ ಅನುಭವದಿಂದ ಹಿತನುಡಿಗಳಿಂದ ಬಲಪಡಿಸಿದಂಥ ಬಿಗ್ ಜೆ ಟಿವಿಯ ನಿರ್ದೇಶಕರಾದಂಥ ಬ್ರದರ್ ಪ್ರಶಾಂತ್ ಜತ್ತನ್ರವರಿಗೆ ಇನ್ನೊಮ್ಮೆ ವಂದಿಸುತ್ತಾ, ಕೊನೆಯದಾಗಿ ನಾವು ಅಂತ್ಯಾಶ್ವದೊಂದಿಗೆ ಇಂದಿನ ನಮ್ಮ 250ನೇ ವಾರದ ನಮ್ಮ ಪ್ರಾರ್ಥನಾ ಮಂದಿರದ ಆರಾಧನೆಯ ಪ್ರಾರ್ಥನಾ ಕೂಟವನ್ನು ನಾವು ಮುಕ್ತಾಯ ಮಾಡೋಣ. ಕೊನೆಯದಾಗಿ ಹಿರಿಯ ದೇವರ ಸೇವಕರಾದಂಥ ರೆವರೆಂಡ್ ಡಾಕ್ಟರ್ ಜೆ ಪ್ರಭಾಕರ್ ಅವರು ನಮ್ಮನ್ನ ಕೊನೆಯದಾಗಿ ಅಂತ್ಯಾಶ್ವಾದದಲ್ಲಿ ನಡೆಸಲಿದ್ದಾರೆ. ವಿಶ್ವಾಸದಿಂದ ನಾವು ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಅನೇಕ ದೇವಭಕ್ತರು, ಸೇವಕರು ಮಾತನಾಡಿದ್ದಾರೆ, ಆಶೀರ್ವಾದ ವಚನಗಳನ್ನು ತಂದಿದ್ದಾರೆ. ಈಗಲೂ ನಾವು ಈ ಮುಕ್ತಾಯದ ಭಾಗಕ್ಕೆ ಬರುವಾಗ ದೇವರ ಆಶೀರ್ವಾದದೊಂದಿಗೆ ಮುಗಿಸೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಇಂದು ಎಂದೆಂದು ನಮ್ಮೊಂದಿಗಿರಲಿ. ಆಮೇನ್.